ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಆಗುತ್ತಾ? ಮೋದಿಯವರ ಸರ್ಜಿಕಲ್ ಸ್ಟ್ರೈಕ್ ಬಿಜೆಪಿಗೆ ವರವಾಗುತ್ತಾ? ನಂಜನಗೂಡು ಕ್ಷೇತ್ರದ ಮತದಾರರ ಪ್ರಭುಗಳು ಧ್ರುವನಾರಾಯಣ ಅವರ ಕಡೆಗೆ ಒಲಿತಾರ? ನಗರದವರು ಈಗ BJP ಅವರು ಬರಬೇಕು, ಕಾಂಗ್ರೆಸ್ ಅವ್ರು ಬರಬೇಕು, JDS ಅವ್ರು ಬರಬೇಕು ಅಂತ ಇದ್ದಾರೆ. ಯಾರೇ ಬಂದರೂ ಜನರಿಗೆ ಒಳ್ಳೇದು ಮಾಡಬೇಕು. ಅವರು ಮುಖ್ಯವಾಗಿ ಅವರು 5 ವರ್ಷ ಇದ್ದು ಹೋಗ್ತಾ ಇದ್ದೀವಿ, ನಾವು ಮಾಡಿದ್ರೆ ಕೆಲಸನ ಕೊನೆ ತನಕ ಉಳಿಬೇಕು, ನೆನಪಲ್ಲಿ ಇರಬೇಕು. ಆ ಥರ ಮಾಡಿದ್ರೆ ಜನ ಅವ್ರನ್ನ ಯಾರೇ ಆದರೂ ಬಂದು ಗೆಲ್ಲಿಸ್ತಾರೆ. ಯಾವುದೇ ಪಾರ್ಟಿ ಆದರೂ ಅವ್ರು ಗೆಲ್ತಾರೆ ಕೊನೆ ತನಕನೂ. ಅವರು ಎಲೆಕ್ಷನ್ ಟೈಮಲ್ಲಿ ಆಶ್ವಾಸನೆ ಕೊಟ್ಬಿಟ್ಟು ಅವ್ರು ಗೆದ್ದ ಮೇಲೆ ನಮಗೇನು ಗೊತ್ತೇ ಇಲ್ಲ ಅಂತ ಉಳ್ಕೊಂಡ್ರೆ ಖಂಡಿತ ಯಾವ ಸರ್ಕಾರನೂ ಗಟ್ಟಿಯಾಗಿ ನಿಲ್ಲೋದಿಲ್ಲ. ಇದರಲ್ಲಿ ಕಾಂಗ್ರೆಸ್ಸೇ ಬರಬೇಕು, BJPನೇ ಬರಬೇಕು, JDS ಅಂತೆಲ್ಲ ಯಾವುದೇ ಸರ್ಕಾರ ಬಂದರೂ ಜನರಿಗೆ ಒಳಿತನ್ನು ಮಾಡಿ ಅವರ ಕಷ್ಟ ಸುಖನ ನೋಡಬೇಕು. ಫಸ್ಟು ಬರೀ ರೈತರು ಅವರು ಅಂತಲ್ಲ, ಎಲ್ಲ ಜನಗಳ ಕಷ್ಟನೂ ಅವರು ನೀಗಿಸ್ಬೇಕು. ಹಾಗಾದರೆ ಯಾವ ಸರ್ಕಾರ ಬಂದರೂ ನಮಗೆ ಖುಷಿನೇ. ಸೊ ಬಟ್ ಹಾಗಾದರೆ ನರೇಂದ್ರ ಮೋದಿ ಅವರು 5 ವರ್ಷಗಳಿಂದ ಈ ದೇಶವನ್ನು ಆಳ್ತಾ ಇದ್ದಾರೆ. ಸೊ ಅವರಿಂದ ಏನಾದ್ರೂ ನಿಮಗೆ ಜನಪರ ಯೋಜನೆಗಳು ಬಂದಿದೆ ಅಂತ ಅನಿಸ್ತಾ ಇದೆಯಾ? ಬಂದಿದೆ, ಬಂದಿಲ್ಲ ಅಂತ ಹೇಳ್ತಾ ಇಲ್ಲ, ಬಂದಿದೆ. ಅವರೇ ಮುಂದುವರೆದ್ರೂ ಸಂತೋಷ. ಇನ್ನೂ ಜನಪರ ಕಾರ್ಯಕ್ರಮಗಳನ್ನು ಅವರು ರೂಪಿಸ್ಬೇಕು. ಈ ಬಾರಿ ಹಾಗಾದರೆ ತಾವು ಯಾವ ಪಕ್ಷವನ್ನು ಬೆಂಬಲಿಸ್ತೀವಿ? ಜನರಿಗೆ ಯಾರು ಒಳ್ಳೇದು ಮಾಡ್ತಾರೋ ಆ ಪಕ್ಷನ ಖಂಡಿತ ಪರ್ಟಿಕ್ಯುಲರ್ ಆಗಿ ಇವಾಗ ನೀವು ನರೇಂದ್ರ ಮೋದಿ ಅವರ ಸರ್ಕಾರವನ್ನು 5 ವರ್ಷಗಳಿಂದ ನೋಡಿದ್ದೀರಿ. ಬಟ್ ಈ ಕ್ಷೇತ್ರದಲ್ಲಿ ಇಲ್ಲಿ ಧ್ರುವನಾರಾಯಣ ಅವರು 2 ಬಾರಿ ಗೆದ್ದಿದ್ದಾರೆ ಕಾಂಗ್ರೆಸ್ಸಿಂದ. ಸೊ ಯಾವ ಪಕ್ಷವನ್ನು ಬೆಂಬಲಿಸ್ತೀರಿ ತಾವು? ನಾವು ಕಾಂಗ್ರೆಸ್ಗೆ ಬೆಂಬಲಿಸ್ತೀವಿ ಸರ್. ಇದು BJP ಸರ್ಕಾರ ಬಂದು ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ ಸರ್. ಯಾಕಂದರೆ BJP ಸರ್ಕಾರ ಮೋದಿಯವರು ಆಶ್ವಾಸನೆ ಕೊಡ್ತಾ ಇದ್ದಾರೆ ಆವಾಗಿಂದ. ರೈತರಿಗೆ ಮುಂದೆ ಹೆಲ್ಪ್ ಮಾಡ್ತೀನಿ ನಾನು, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಒಂದು ಕಬ್ಬಿನ ಬೆಳೆನೂ ಕೂಡ ಏನೂ ಇದು ಮಾಡಿಲ್ಲ. 2600 ರೂಪಾಯಿ ಕೊಡ್ತಾರೆ. ಒಂದು ಮುಕ್ಟ ಗೊಬ್ಬರ ಬಂದು 1300 ರೂಪಾಯಿ, 1200 ರೂಪಾಯಿ ಹಿಂಗೆ ಆಗದೆ. ತರಿಯಾಕೆ 700 ರೂಪಾಯಿ ಕೇಳ್ತಾರೆ. ಅದರಿಂದ ರೈತರು ತುಂಬ ಕಷ್ಟಪಡ್ತಾಯಿದ್ದಾರೆ. ಏನೂ ಮಾಡೋಕ್ಕಾಗ್ತಾಯಿಲ್ಲ. ಯಾವುದೇ ಸರ್ಕಾರ ಬಂದ್ರೂ ರೈತರಿಗೆ ಹೆಲ್ಪ್ ಆಗ್ತಾಯಿಲ್ಲ ಸರ್. ಅದು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಬಟ್ ಆಶ್ವಾಸನೆ ನೀಡ್ತಾ ಇದ್ದಾರೆ. ಬಟ್ ಯಾರೂ ಏನೂ ಮಾಡ್ತಾಯಿಲ್ಲ. ಅವರವರೆಲ್ಲ ಅವ್ರವ್ರು ಇಂಪ್ರೂವ್ಮೆಂಟ್ ಆಗೋದು ನೋಡ್ತಾ ಇದ್ದಾರೆ ಸರ್. ಯುವಕರಿಗೆ ಉದ್ಯೋಗ ಸಿಕ್ಕಿಲ್ಲ ಸರ್. ಸುಮಾರು ಹುಡುಗರು ನಮ್ಮಲ್ಲೇ ಡಿಗ್ರಿ ಮಾಡಿದ್ದಾರೆ, SLC ಮಾಡಿದ್ದಾರೆ. ಅವರೆಲ್ಲ ಪಾಪ ಕೂಲಿ ಕೆಲಸ ಮಾಡ್ತಾರೆ. ಉದ್ಯೋಗ ಸಿಗ್ತಾಯಿಲ್ಲ ಸರಿಯಾಗಿ. ಆಶ್ವಾಸನೆ ಕೊಡ್ತಾರೆ, SLC ಮಾಡಿರೋರ್ಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಇದು ಮಾಡ್ತಾರೆ. ಆದರೆ ಏನೂ ಮಾಡಿಲ್ಲ. ಏನಂದರೆ BJP ಸರ್ಕಾರ ನೋಡ್ಬೋದಾಯಿತು. ಮೋದಿ ಏನೇನೋ ಮಾಡ್ತೀನಿ ಅಂತ ಆಸತ್ರೆ ಮಾಡಿ, ಏನೇನೋ ಆಸತ್ರೆ ಮಾಡಿ ಅವ ಏನೂ ಮಾಡಲಿಲ್ಲ ಅವ. ಇನ್ನು ಅದು ಬರ್ಬೇಕಾದ್ರೆ ಭಾರಿ ಕಷ್ಟ ಅದ ಅದು. ಏನೋ ಮೋದಿ ಮಾಡ್ತಾನೆ ಅನ್ಕೊಂಡಾಯ್ತು. ಜನ ಭಾರಿ ಆಸೆ ಪಟ್ಕೊಂಡಿತ್ತು. ಮೋದಿ ಅಕೌಂಟ್ ಹಾಕ್ತೀನಿ, ದುಡ್ಡು ಹಾಕ್ತೀನಿ, ಅದು ಹಾಕ್ತೀನಿ ಅಂದ್ಬಿಟ್ಟು ರೈತರಿಗೆ ಏನು ಕಬ್ಬಿನ ಬೆಳೆ ಇದು ಮಾಡಿ ಹೆಚ್ಚಿಸ್ನಿಲ್ಲ. ಒಂದು ಯಾವುದು ಏನೂ ಮಾಡಲಿಲ್ಲ ಅವ. ಬರೀ ರೈತರಿಗೆ ತೊಂದರೆನೇ ಆಯ್ತಾ ಹೊರ್ತು ರೈತರಿಗೇನು ಲಾಭ ಸಿಕ್ಕಿಲ್ಲ. ಅದರಲ್ಲಿ ಒಳ್ಳೊಳ್ಳೆ ಅಫೀಸರ್ಗೆ ಅವ್ರಿಗೆ ಅದು ಇದು ಮಾಡಿದ ಹೊರ್ತು ರೈತರಿಗೆ ಅಮ್ಮ ಏನೂ ಉಪಯೋಗ ಮಾಡಲಿಲ್ಲ. ಈ ಸತಿ ಅವ್ರು ಮಾತ್ರ ಡೌಟ್ ಈ ಸತಿ BJP ಬರ್ಬೇಕಾರಾನೆ. ಈಗ ಇದಾಕಿದೆ ಯಾವುದು ನನ್ನ 60 ವರ್ಷಕ್ಕೆ ನಿಮ್ಮದು ಎಲೆಕ್ಷನ್ ಕಾರ್ಡು ಕಮ್ಮಿ ಇದೆ ಅಂದ್ಬಿಟ್ಟು ರಿಟಾಕ್ ಮಾಡಿಬಿಟ್ರು. ಏನು ಮಾಡ್ರಿ, ಬೇಡ ಸುಮ್ಮನೆ. ಸೊ ಇಲ್ಲಿ ವ್ಯಕ್ತಿಯನ್ನು ನೋಡೋದಕ್ಕಿಂತ ಪಕ್ಷವನ್ನು ನೋಡಿ ಜನ ವೋಟ್ ಹಾಕ್ತಾರೆ ಅಂತ. ಪಕ್ಷ ನೋಡಿ ಕೊಡ್ತಾರೆ. ಯಾವ ಪಕ್ಷ? ಅದೇ ಈಗ ಮೇನ್ ಏನಿದೆ ಈಗ BJP ಏನು ನಡೀತದೆ ಮೇಲೆ ಅದನ್ನು ನೋಡಿ ಕೊಡ್ತಾರೆ ಅಂತ. ಇಲ್ಲಿ ವ್ಯಕ್ತಿ ಏನು ನೋಡಲ್ಲ ಇಲ್ಲಿ ಬಿಡಿ. ಸರ್, ಈ ವರ್ಷದ ಈ ಸಾರಿ ಲೋಕಸಭೆ ಚುನಾವಣೆ ಬರ್ತಾ ಇರೋದ್ರಿಂದ ಯಾವುದೇ ಪಕ್ಷ ಬಂದರೂ ಕೂಡ ನಮ್ಮ ಆಟೋ ಚಾಲಕರಿಗಾಗಲಿ ಯಾವುದೇ ಆಗಲಿ ಒಂದು ಸೂರು ಅವರ ಮಕ್ಕಳಿಗಾಗಲಿ ವಿದ್ಯಾಭ್ಯಾಸಕ್ಕಾಗಲಿ ಯಾವುದೇ ಥರ ಸಹಾಯನ ಯಾವುದೇ ಸರ್ಕಾರದವರು ಯಾವುದೇ ಥರ ಮಾಡಿಕೊಟ್ಟಿಲ್ಲ. ನಾನು ಓದಿಲ್ಲ, ಒಟ್ಟಿನಲ್ಲಿ ನನಗೆ ತಿಳಿದ ಮಟ್ಟಿಗೆ ಒಂದು ಸ್ಟ್ಯಾಂಡು ಅಂತ ಯಾವುದೇ ಸರ್ಕಾರ ಬಂದರೂ ನಮ್ಮ ಚಾಮರಾಜನಗರದಲ್ಲಿ ಒಂದು ಸ್ಟ್ಯಾಂಡನ್ನು ಮಾಡಿಕೊಟ್ಟಿಲ್ಲ. ಬಿಸಿಲೇ ಒಣಗ್ತೀವಿ, ಮಳೆಲೇ ಒಣಗ್ತೀವಿ,
ರಾತ್ರಿ ಎಲ್ಲಿ ಹಗಲು ರಾತ್ರಿ ಆದ್ರೂ ನಾವು ಜನಸೇವೆ ಮಾಡ್ಕೊಂಡು ಹೋಗ್ತೀವಿ. ಒಂದು ಆಕ್ಸಿಡೆಂಟ್ ಆದರೂ ಅವ್ರನ್ನ ಕರ್ಕೊಂಡು ಪ್ಯಾಸೆಂಜರ್ನ ನಾವು ಅಡ್ಮಿಟ್ ಮಾಡ್ತೀವಿ, ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀವಿ. ಬಟ್ ನಮ್ಮ ಚಾಮರಾಜನಗರದಲ್ಲಿ ಒಬ್ಬ ಡ್ರೈವರ್ಗಾಗಲಿ ಯಾವುದೇ ಥರ ಸಹಾಯ ಮಾಡೋರು ದಿಕ್ಕಿಲ್ಲ. ನಮ್ಮ ಆಟೋ ಡ್ರೈವರ್ಗಳ ಫ್ಯಾಮಿಲಿಗೆ ಎಷ್ಟು ಕಷ್ಟ ಇದೆ ಅಂದರೆ ಇವತ್ತಿನ ಜೀವನ ಮಾಡ್ಬೇಕಾದ್ರೆ 300-400 ಸಂಪಾದನೆ ಮಾಡ್ಬೇಕಾದ್ರೆ ಕಷ್ಟ ಇದೆ. ಅಂಥದ್ರಲ್ಲಿ ಯಾವುದೇ ಪಕ್ಷ ಬಂದರೂ ನಮಗೆ ಏನು ಬೆನಿಫಿಟ್ ಇಲ್ಲ ಸರ್. ಸುಮ್ಮನೆ ನಾವು ಓಟ್ ಹಾಕಬೇಕು, ನಾವು ಭಾರತೀಯರು, ನಮ್ಮ ಹಕ್ಕಿದೆ, ಚಲಾವಣೆ ಮಾಡಬೇಕು. ಅವತ್ತಿನ ದಿವಸಕ್ಕೆ ನಾವು ಚಲಾವಣೆ ಮಾಡ್ತೀವಿ. ಆದರೆ ಯಾವುದೇ ಸರ್ಕಾರ ಇದನ್ನಾದರೂ ನೋಡ್ಬಿಟ್ಟು ಎಚ್ಚೆತ್ಕೋತಾರ ನೋಡೋಣ. ಇದುವರೆಗೂ ಯಾವ ಸರ್ಕಾರನೂ ಕೂಡ ನಾವು ಮಾಡಿಕೊಟ್ಟಿಲ್ಲ. ನಮಗೆ ನಮ್ಮ ಆಟೋ ಸ್ಟ್ಯಾಂಡ್ಗಳು ಬಿಸಿಲಿ ಒಣಗ್ತಾ ಕೂತಿದ್ದೀವಿ. ಒಬ್ಬನು ದಕ್ಷತಾಗಿ ಎದೆ ಮುಟ್ಕೊ ಬಂದು ಹೇಳಿ ನಾವು ಆಟೋ ಸ್ಟ್ಯಾಂಡ್ ಮಾಡಿಕೊಡ್ತಾಯಿದ್ದೀವಿ ಅಂತ ನಾನು ಕೇಳ್ತೀವಿ. ಮೊನ್ನೆ ನಾವು ಅವತ್ತೊಂದು ದಿವಸ ಮಾನ್ಯ ಉಸ್ತುವಾರಿಯವ್ರನ್ನ ಹೋಗಿ ಕೇಳ್ಕೊಂಡಾಗ ಮಾಡಿಕೊಡ್ತೀವಿ ಅಂತಂದರು. ಬಟ್ ಏನು ಮಾಡಿಕೊಟ್ರು? ಬಂದು ಏನು ಕೇಳಲ್ಲ, ಸುಮ್ಮನೆ ನಾವು ಹೇಳೋದಷ್ಟೇ. ಯಾರೇನು ಮಾಡಿಕೊಡಲ್ಲ ಸರ್. ನಾವು 22 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ. ಯಾವುದೇ ಸರ್ಕಾರದವ್ರು ಬಂದು ಆಟೋ ಚಾಲಕರಿಗೆ ಸ್ಟ್ಯಾಂಡ್ ಮಾಡಿಸ್ಕೊಡೋದಾಗಲಿ, ಅವ್ರಿಗೆ ಒಂದು ಆಟೋ ಕಾಲೋನಿಯಾಗಿ ಮಾಡಿಕೊಡೋದಾಗಲಿ ಏನು ಮಾಡಿಕೊಟ್ಟಿಲ್ಲ. ನಮ್ಮ ಆಟೋ ಚಾಲಕರು ಸಂಕಷ್ಟದಲ್ಲೇ ಬದುಕ್ತಾ ಇದ್ದೀವಿ. ಇಷ್ಟು ಹೇಳಿ ನನ್ನ ಅಭಿಪ್ರಾಯನ ಮಂಡಿಸ್ತಾ ಇದ್ದೀನಿ ಸರ್. ಮಂಗಳ ಸಿದ್ಸಟ್ಟಿ ಗೃಹನಾರಾಯಣ ಅವ್ರಿಗೆ ನಮ್ಮ ಓಟು. ಅವರೆಲ್ಲನೂ ಇಲ್ಲಿ ನೋಡ್ಕೊಂಡಾರ. ಏನೂ ತೊಂದರೆ ಕೊಟ್ಟಿಲ್ಲ. ಎಲ್ಲ ಜನಕ್ಕೆಲ್ಲ ಯಾವ ಪಕ್ಷ ಈ ಪಕ್ಷ ಸರ್ ಧೋರಣರು ಎಲ್ಲ ಯಾವ ಪಕ್ಷ ಈ ಪಕ್ಷ ಅಂತ ನೋಡಿಲ್ಲ. ಯಾರು ಜನ ಹೋಗಲಿ ಬಂದಾಗ ಏನು ಬೇಕು ಮಾಡಿಕೊಟ್ಟಿದ್ದಾರೆ. ಒಳ್ಳೆಯದಲ್ಲೇ ಕೆಟ್ಟದಲ್ಲ ಅವ್ರ ಕೈಲಿ ಏನು ಇರುತ್ತೆ ಅದೆಲ್ಲ ಮಾಡಿದ್ದಾರೆ ಅಷ್ಟೇ. ನಮ್ಮ ಮತ ಅವ್ರಿಗೆ ಸರ್ MC ರಾಮು ಅಂತ ಸರ್ ನನ್ನ ಹೆಸರು. ಮಂಗಳ ಧ್ರುವನಾರಾಯಣ ಸಹ ಈ ನಮ್ಮ ಇದರಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಅವರು ಇವರು ಅಂತ ಭೇದ ಭಾವನೆ ಇದೆ. ಕಷ್ಟ ಸುಖಕ್ಕೆಲ್ಲ ಸ್ಪಂದಿಸಿ ಕೆಲಸ ಮಾಡಿದ್ದಾರೆ ಸರ್. ನಮ್ಮ ಮತ ಧ್ರುವನಾರಾಯಣ ಅವ್ರಿಗೆ. ಶೆಟ್ಟಿ ಮಂಗಳ ಅವರು ಎಲ್ಲ ಪಕ್ಷದವ್ರನ್ನೂ ಹೊಂದ್ಕೊಂಡು ಮಾಡ್ಕೊಂಡು ಹೋಗಾರೆ. 10 ವರ್ಷದಿಂದ ಅವರು ಒಳ್ಳೆ ಕೆಲಸ ಮಾಡಾರೆ, ಒಳ್ಳೆ ಕಾರ್ಯಕ್ರಮ ಇಟ್ಟಾರೆ. ಅವ್ರಿಗೆ ಪಕ್ಷ ಭೇದವಿಲ್ಲದೆ ಗೆದ್ದ ಮೇಲೆ ಪಕ್ಷ ಭೇದ ಇಲ್ಲದೆ ಮಾಡಿರ್ತಾರೆ. ಅದರಿಂದ ಅವರು ಈ ಸಾರಿ ಸುಲಲಿತವಾಗಿ ಆಟವಿರವಾಗಿ ಇದು ಲೋಕಸಭಾ ಸದಸ್ಯರು ಅಂತ ನಮ್ಮ ಅನಿಸಿಕೆ, ನಮ್ಮ ಜನಗಳ ಅನಿಸಿಕೆನೂ ಅಷ್ಟೇ ಇದೆ. ಅವರು ಸರಿಸಾಟಿ ಇಲ್ಲಿ ಇಲ್ಲವೇ ಇಲ್ಲ ಅಂತ ಒಂದು ಭಾವನೆನ ನಮ್ಮ ಭಾವನೆ. ಕಚ್ಚಾ ರಸ್ತೆಗಳಾಗಿ ಮಾರ್ಪಡ್ತಾ ಇದೆ. ಸೊ ಬಟ್ ತಾವೆಲ್ಲ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಧ್ರುವನಾರಾಯಣ ಅವರು ಅಂತ ಹೇಳ್ತೀವಿ. ಸೊ ಬಟ್ ಎಲ್ಲೋ ಒಂದು ಕಡೆ ರಸ್ತೆಗಳ ಅಭಿವೃದ್ಧೀಕರಣದಲ್ಲಿ ಧ್ರುವನಾರಾಯಣ ಅವರು ಎಲ್ಲೋ ಒಂದು ಕಡೆ ಹಿಂಗೆ ಆದ್ರ ಇಲ್ಲ. ಈಗ ನಮ್ಮ ಯಳಂದೂರು ನೋಡಬೇಕು ಅಂದರೆ 20 ಅಡಿ ರಸ್ತೆ ಇತ್ತು. ನಮ್ಮ ಯಳಂದೂರು ಟೌನು ಇನ್ನೂ ಬೇರೆ ತಾಲೂಕುಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ತಾಲೂಕು ಹಳ್ಳಿ ಥರ ಹೋಬಳಿ ಮಟ್ಟಕ್ಕಿಂತ ಕಡಿಮೆ ಮಟ್ಟದಲ್ಲಿತ್ತು. ಈ ದಿನ ಈಗ ರಸ್ತೆ ಅಗಲೀಕರಣ ಆಗಿ ಬಿಲ್ಡಿಂಗ್ಗಳು ಸ್ವಲ್ಪ ಆಲ್ಟರ್ನೇಟ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ನಮ್ಮ ರಸ್ತೆ ಅಗಲೀಕರಣ ಆಗಿರೋದ್ರಿಂದ ನಮ್ಮ ಯಳಂದೂರು ಟು ಕೊಳ್ಳೇಗಾಲ ಒಂದು 10 ಮಿನಿಟ್ಸಲ್ಲಿ ಹೋಗ್ಬೋದು. 20 ಕಿಲೋಮೀಟ್ರ್ ಇದೆ. ತುಂಬ ಅಭಿವೃದ್ಧಿಯಾಗಿದೆ, ತುಂಬ ಚೆನ್ನಾಗಿದೆ. ಮೋದಿ ಅವರ ಭಾಳ ಕ್ರಿಯೇಟಿವ್ ಆಗಿ ಭಾಳ ಎಕ್ಸ್ಪ್ರೆಸ್ ಥರ ಹೋಗ್ತಾ ಇದೆ. ಬಟ್ ನರೇಂದ್ರ ಮೋದಿ ಅವ್ರನ್ನ ಪಕ್ಷವನ್ನು ಸೊ ತಾವು ಯಾಕೆ ಬೆಂಬಲಿಸೋದಿಲ್ಲ? ನಮಗೆ ಅವರ ಇದು ಏನು ಆಶ್ವಾಸನೆ ಏನು ಕೊಟ್ಟಿದ್ರು ಅಲ್ಲಿ ಒಂದು ಈಡೇರಿದಂಗೆ ಕಾಣ್ತಾ ಇಲ್ಲ. ನರೇಂದ್ರ ಮೋದಿ ಅವರು ಏನು ಆಶ್ವಾಸನೆ ಕೊಟ್ಟಿದ್ರು, ಅವ್ರು ಏನು ಪ್ರಣಾಳಿಕೆ ಬಿಡುಗಡೆ ಮಾಡಿದರು ಎಲೆಕ್ಷನ್ ಟೈಮಲ್ಲಿ, ಅದರಲ್ಲಿ ಒಂದನ್ನು ನಾನು ಈಡೇರಿಸಿದ್ದೀನಿ ಅಂತ ಎಲ್ಲೂ ಬಿಡುಗಡೆ ಮಾಡಿಲ್ಲ. ಅದೇ ನಮ್ಮ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರಿದ್ದಾಗ ಅವ್ರ ಪ್ರಣಾಳಿಕೆಯಲ್ಲಿ 165 ಏನೋ ಪ್ರಣಾಳಿಕೆ ಬಿಟ್ಟಿದ್ರು. ಅಲ್ಲಿ 158ನ ಈಡೇರಿಸಿ ಅದನ್ನು ಅಭಿವೃದ್ಧಿ ಮಾಡಿ ಅದನ್ನು ಏನು ಸಾಕ್ಷಿ ಸಮೇತವಾಗಿ ತೋರಿಸಿದ್ದಾರೆ. ಈಗಲೂ ಅದನ್ನು ಮುಂದುವರ್ಕೊಂಡು ಹೋಗ್ತಾ ಇದೆ, ಯಾವುದೂ ಅದರಲ್ಲಿ ನಿಂತಿಲ್ಲ. ಈಗ ಹೇಳಬೇಕು ಅಂದರೆ ಸರ್ಕಾರ ಈಗ ಇದು ಏನೋ ಸಮ್ಮಿಶ್ರ ಸರ್ಕಾರ ಇದೆ, ಆದ್ರೂ ಇಂದಿರಾ ಕ್ಯಾಂಟೀನು ಇವತ್ತಿಗೂ ಚಾಲ್ತಿಲಿದೆ. ಹಾಗಾಗಿ ಅವ್ರು ಮಾಡಿರೋದು ಅಭಿವೃದ್ಧಿ ಕಾಂಗ್ರೆಸ್ ಪಕ್ಷ. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಹೆಸರು ಮಾದೇಶೆಟ್ಟಿ ಅಂತ ವೈಕೆಮ್ಮಳವರು. ನಾವು ಗ್ರಾಮ ಪಂಚಾಯತಿ ಸದಸ್ಯರು. ಧ್ರುವನಾರಾಯಣ ಸಾಹೇಬ್ರಿಗೆ ನಾವು ತುಂಬ ಹೆಲ್ಪ್ ಮಾಡ್ತೀವಿ. ಜನಪರ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಒಬ್ಬ ಸಣ್ಣ ವ್ಯಕ್ತಿ ಹೋದ್ರೂ ಅವರು ಪಂಚಿ ಎಲ್ಲರಿಗೂ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡ್ಯಾರ. ಸೊ ಈ ಕ್ಷೇತ್ರಕ್ಕೆ ಭಾರತಿ ಶಂಕರ್ ಅವ್ರನ್ನ BJP ಪಕ್ಷ ಟಿಕೆಟನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಭಾರತಿ ಶಂಕರ್ ಅವರು ಈ ಕ್ಷೇತ್ರಕ್ಕೆ ಬಂದರೆ ಗೆಲ್ತಾರ? ಸೋಲ್ತಾರೆ ಸರ್. ಅವ್ರ ಪರಿಚಯ ಇಲ್ಲ, ಅಪರಿಚಿತರು. ಅದರಿಂದ ದಯವಿಟ್ಟು ಸೋಲ್ತಾರೆ ಅವರು. ಯಾವುದೇ ಕಾರಣಕ್ಕೂ ಧ್ರುವನಾರಾಯಣ ವಾಸರಿ 7 ಲಕ್ಷ ಅಂತರದಿಂದ 4 ಲಕ್ಷ ಅಂತರದಿಂದ ಗೆಲ್ತಾರೆ ಅವರು. ಸೊ ಈ ಬಾರಿ ಏನಾದರೂ ಏನು ಕೊಳ್ಳೇಗಾಲ ಕ್ಷೇತ್ರದಲ್ಲಿ BSP ಗೆಲುವನ್ನು ಸಾಧಿಸಿದೆ ಕರ್ನಾಟಕ ಇತಿಹಾಸದಲ್ಲಿ. ಇದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಮೀಸಲು ಕ್ಷೇತ್ರವಾಗಿರೋದ್ರಿಂದ ಈ ಬಾರಿ ಏನಾದರೂ BSP ಇಲ್ಲಿಗೆ ಲೋಕಸಭಾ ಸದಸ್ಯರ ಪಟ್ಟಿಯನ್ನು ಗೊಳಿಸಿ ನಾವು
BSP ಏನಾದ್ರು ಸ್ಪರ್ಧೆ ಮಾಡಿದ್ರೆ ಏನಾದರೂ ಕಾಂಗ್ರೆಸ್ಗೆ ಬರ್ತಾ ಇದ್ದಂತಹ ಮತಗಳು ಏನಾದ್ರೂ BSP ಹೋಗುವಂತಹ ಸಾಧ್ಯತೆಗಳಿದೆಯಾ? ಯಾವುದೇ ಕಾರಣಕ್ಕೂ ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಇಲ್ಲ. ಧ್ರುವನಾರಾಯಣ ಸಾಹೇಬ್ರೆ ಗೆಲ್ತಾರೆ. BSPಗೆ ಯಾವುದೇ ಕಾರಣಕ್ಕೂ ಅದು ಹಿನ್ನಡೆ BSP ಹಿನ್ನಡೆ ಸಾಧ್ಯ ಅದು? ನರೇಂದ್ರ ಮೋದಿಯವರ ಒಂದು ಕಾರ್ಯಕ್ರಮಗಳು ಎಲ್ಲ ಅಭಿವೃದ್ಧಿಯಾಗಿದೆ. ನರೇಂದ್ರ ಮೋದಿ ಅವರ ಸ್ಕೀಮ್ನ ಅಡಿಯಲ್ಲಿ ಚಾಮರಾಜನಗರ ಕ್ಷೇತ್ರಕ್ಕೆ ಬಂದಿರತಕ್ಕಂತಹ ಅನುದಾನ ಏನಿರ್ಬೋದು ಸರ್? ತುಂಬ ಇದೆ ಸರ್, ಹೇಳಿ ಸರ್, ಒಂದು ಹೇಳಿ. ತುಂಬ ಇದೆ. ಈಗ ರಸ್ತೆಗಳಾಗಿರ್ಬೋದು, ರಸ್ತೆಗಳು ಕೇಂದ್ರ ಸರ್ಕಾರದ್ದೇ ಅದು. ಪುನಃ ಇದು ನಮ್ಮ ಗ್ರಾಮ ಇದು ಯಾವುದಪ್ಪ ಅಂದ್ರೆ ಡಾಂಬೀಕರಣಗಳು ಎಲ್ಲಾಗಿದೆ. ಪುನಃ ಆದರ್ಶ ಗ್ರಾಮ ಅಂದ್ಬಿಟ್ಟು ಕೇಂದ್ರ ಸರ್ಕಾರದ್ದೇ. ಪುನಃ ವಸಂತಿ ಶಾಲೆ, ಮುರಾರ್ಜಿ ಎಲ್ಲ ಕೇಂದ್ರ ಸರ್ಕಾರದ್ದೇ. ಅದರಿಂದ ಅಭಿವೃದ್ಧಿ ಆಗಿದೆ. ಅದೇ ನೀವು ಅಭ್ಯರ್ಥಿ ನೋಡಿ ವೋಟ್ ಮಾಡೋದಲ್ಲ, ಪಕ್ಷ ನೋಡಿ ವೋಟ್ ಮಾಡೋದಲ್ಲ ನೀವು? ಪಕ್ಷ ನೋಡಿ. ಎನ್ ರಂಗರಾಮು ಅಂತ, ಕೊಮಾರನಪುರ ಯಳಂದೂರು ತಾಲೂಕು, ಚಾಮರಾಜ ಡಿಸ್ಟಿಕ್ಕು. ನಾವು ಕಾಂಗ್ರೆಸ್ ಪರ ಸಹ ಯಾವಾಗ ಹಸ್ತದ ಗುರುತು. ನಾವು ಈ ಸಾರಿ ಧ್ರುವನಾರಾಯಣ ಸಾಹೇಬರು ತುಂಬ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ರಸ್ತೆ ಇರ್ಬೋದು, ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ವಸತಿ ಶಾಲೆಗಳಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲ ಇಲಾಖೆಯನ್ನು ಕೂಡ ನಮ್ಮ ಕ್ಷೇತ್ರಕ್ಕೆ ತಗೊಬಂದು ಇಲ್ಲಿಗೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಅದರಿಂದ ನಮ್ಮ ಬೆಂಬಲ, ನಮ್ಮ ಒಂದು ಓಟು, ಮತದಾನ ಎಲ್ಲ ಧ್ರುವನಾರಾಯಣ ಸಾಹೇಬ್, ಕಾಂಗ್ರೆಸ್ ಪಕ್ಷ. ಹಿರಿಯೂರು ಗ್ರಾಮದವನು ನಾನು, ಬಟ್ ನಾನು ಒಬ್ಬ ಗುತ್ತಿಗೆದಾರ. ಬಟ್ ಇವತ್ತಿನ ಲೆಕ್ಕಾಚಾರಕ್ಕೆ ಧ್ರುವನಾರಾಯಣವರೇ ನಮಗೆ ಮುಖ್ಯವಾದ ಅಭ್ಯರ್ಥಿ, ಜೊತೆಗೆ ಗೆಲುವಿನ ಹಾದಿ ಹಿಡಿದಿರ್ತಕ್ಕಂಥ ಅಭ್ಯರ್ಥಿ ಅಂತ ನಾವು ಘೋಷಣೆ ಮಾಡ್ಕೊಂಡಿದ್ದೀವಿ ಸರ್. ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಸವಲತ್ತಾಗಲಿ, ಕೇಂದ್ರೀಯ ವಿದ್ಯಾಲಯದಿಂದ ಹಿಡಿದು ವಿದ್ಯಾಭ್ಯಾಸಕ್ಕೆ ಕೊಟ್ಟಿರ್ತಕ್ಕಂಥ ಒತ್ತು, ಸನ್ಮಾನ್ಯ ಧ್ರುವನಾರಾಯಣವ್ರು ಕೊಟ್ಟಿರ್ತಕ್ಕಂಥ ಒತ್ತು, ಯಾರು ಕೂಡ 30 ವರ್ಷದ ಹಿಸ್ಟ್ರಿನಲ್ಲಿ ಸನ್ಮಾನ್ಯ ನಮ್ಮ ಶ್ರೀನಿವಾಸ ಪ್ರಸಾದ್ ಅವರು ಕೂಡ ನನ್ನ ಜನಾಂಗದವರು ಯಾರು ಕೂಡ ಈ ಸವಲತ್ತುಗಳನ್ನ ಯಾವುದೇ ಕಾರಣಕ್ಕೂ ಮಾಡಿಕೊಟ್ಟವರಲ್ಲ. ಇವತ್ತು 2 ಟರ್ಮ್ ಇವತ್ತು ಅವ್ರಿಗೆ ಅಧಿಕಾರ ಮಾಡಿದ್ದಾರೆ. 10 ವರ್ಷದ ಅಧಿಕಾರದ ಅವಧಿನಲ್ಲಿ ಏನು ಶ್ರೀನಿವಾಸ ಪ್ರಸಾದ್ ಅವರು 30 ವರ್ಷದ ಅಧಿಕಾರದಲ್ಲಿ ಏನು ಮಾಡಿದರು ಅದಕ್ಕೆ 10 ಅಲ್ಲ 100% ಮೀರಿ ಕೆಲಸ ಮಾಡಿರ್ತಕ್ಕಂಥದ್ದು ನಮಗೆ ಈ ಕ್ಷೇತ್ರದಲ್ಲಿ ಸಾಕ್ಷಿಯಾಗಿ ಕಾಣ್ತಾ ಇದೆ. ಕೇಂದ್ರ ಸರ್ಕಾರದಲ್ಲಿ BJP ಇದ್ದರೂ ಕೂಡ BJP ಅನುದಾನವನ್ನು ತಂದಂಥವರು ಪ್ರಯತ್ನಪಟ್ಟು ಸನ್ಮಾನ್ಯ ಧ್ರುವನಾರಾಯಣವರು ಇವತ್ತು ವಸತಿ ಶಾಲೆ ಇರ್ಬೋದು, ಕಿತ್ತೂರಾಣಿ ಶಾಲೆ ಇರ್ಬೋದು, ಮತ್ತು ಕೇಂದ್ರೀಯ ವಿದ್ಯಾಲಯ ಇರ್ಬೋದು, ಮತ್ತು GKVK ಇವತ್ತು GKVK ಒಂದು ಸಬ್ ಬ್ರಾಂಚ್ನ ಇವತ್ತು ಚಾಮರಾಜನಗರ ಜಿಲ್ಲೆಗೆ ತಂದು ಇವತ್ತು ಈಗ ಮಾಡಿದ್ದಾರೆ. ಇವತ್ತು ಕಳೆದ ನನ್ನ ಪತ್ರಿಕೆಯಲ್ಲಿ ನಾನು ನೋಡಿದ್ವಿ 77 ಎಕರೆಯನ್ನು ಜಿಲ್ಲಾಧಿಕಾರಿಯಿಂದ ಘೋಷಣೆ ಮಾಡಿಸಿ ಇವತ್ತು ಕಟ್ಟಡಕ್ಕೂ ಕೂಡ ಇವತ್ತು ಅನುದಾನವನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಮೈಸೂರು ಸಂಸ್ಥಾನದಿಂದ, ಮೈಸೂರು ಯೂನಿವರ್ಸಿಟಿಯಿಂದ ಸಬ್ ಬ್ರಾಂಚನ್ನು ತಂದು ಇವತ್ತು ಚಾಮರಾಜನಗರಿಗೆ ಹುಟ್ಟಾಕಿದ್ದಾರೆ. ಇವತ್ತು ಲಾ ಕಾಲೇಜ್ ಆಗಿರ್ಬೋದು, ಮತ್ತು ರಸ್ತೆಗಳ ಅಭಿವೃದ್ಧಿ ಆಗಿರ್ಬೋದು, ನಬಾರ್ಡಿಂದ ಹಿಡಿದು ಸುವರ್ಣ ಗ್ರಾಮದಿಂದ ಹಿಡಿದು ಕೇಂದ್ರ ಸರ್ಕಾರದ ಅನುದಾನವೇ. ಬಟ್ ಯಾರು ಕೂಡ BJP ವರ್ಗದಲ್ಲಿ ಗೆದ್ದಂಥವ್ರು ಕೂಡ ಈ ಥರದ ಫೆಸಿಲಿಟಿಯನ್ನು ಮಾಡಿರ್ತಕ್ಕಂಥ ಸಾಧ್ಯತೆ ಇಲ್ಲ. ಆದರೂ ಕೂಡ ಇವತ್ತು ನಾವು ನೆನೆಸ್ಕೋತೀವಿ ಕಾಂಗ್ರೆಸ್ ಸರ್ಕಾರ. ಹೇಳಿ ಸರ್. 65 ವರ್ಷಗಳಲ್ಲಿ ಮಾಡದೇ ಇದ್ದಂತಹ ಕೆಲವೊಂದು ಅಭಿವೃದ್ಧಿ ಕೆಲಸಗಳನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತಕ್ಕಂತಹ ಅನೇಕ ಉದಾಹರಣೆಗಳನ್ನು ಈ ದೇಶದ ಜನತೆ ಹೇಳ್ತಾ ಇದ್ದಾರೆ. ಬಟ್ ತಾವು ಅದನ್ನು ಏಕೆ ಸಮರ್ಥಿಸ್ಕೋತಾ ಇಲ್ಲ? ನಾನು ಖಂಡಿತ ಪಕ್ಷದ ಕಾರ್ಯಕರ್ತರಾಗಿ ಮಾತಾಡ್ತಾ ಇದ್ದೀರಾ? ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಲ್ಲ, ಸಾರ್ವಜನಿಕ ವ್ಯಕ್ತಿಯಾಗಿ ನಾನು ಮಾತಾಡ್ತಾ ಇರೋದು. ಸಾರ್ವಜನಿಕ ವ್ಯಕ್ತಿಯಾಗಿ ಮಾತಾಡ್ತಾ ಇರೋದು ನಾನು. ಇವತ್ತು ಮಾಡಿರ್ತಕ್ಕಂಥ ಕ್ರಿಯೆ ಇದೆಯಲ್ಲ, ನಾನು ಹಿಂದಿನ ಕಾಂಗ್ರೆಸ್ ಪಕ್ಷ 30 ವರ್ಷ ಅಧಿಕಾರ ಮಾಡಿದ್ರು ಶ್ರೀನಿವಾಸ ಪ್ರಸಾದ್ ಅವರು ಕೂಡ ಕಾಂಗ್ರೆಸ್ನಲ್ಲೇ ಗೆದ್ದಂಥವ್ರು, ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಅವಧಿ ಕಾಂಗ್ರೆಸ್ನಲ್ಲೇ ಅಧಿಕಾರ ಮಾಡಿದಂಥವ್ರು. ಆದರೂ ಕೂಡ ಆ ಕಾಂಗ್ರೆಸ್ ಪಕ್ಷವನ್ನು ತೆಗಳಿ ಮಾತಾಡ್ತಾ ಇದ್ದೀನಿ. ಕಾರಣ ಯಾಕೆಂದರೆ ನಾನು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇಲ್ಲ, ಕೆಲಸ ಮಾಡಿರ್ತಕ್ಕಂಥದ್ದು ಪರವಾಗಿ ಮಾತಾಡ್ತಾ ಇದ್ದೀನಿ. ಎಸ್ ಹೌದು, ಖಂಡಿತ. ಅನುಭವದ ಪ್ರಕಾರ ನಮ್ಮ ಈ ಕ್ಷೇತ್ರದಲ್ಲಿ BJP ಅಲೆ ಇದೆ ಅಂತ ಹೇಳ್ತಾ ಇದ್ದಾರಲ್ವಾ. BJP ಅಲೆ ಇದೆ, ಒಂದು ಉದಾಹರಣೆ ಕೊಡಿ. ಯಾವುದ್ರ ಎಲ್ಲಿದೆ ಅಲೆ ಇದೆ? ಈ ಭಾಗದ ಚಾಮರಾಜನಗರ ಜಿಲ್ಲೆಯಲ್ಲಿ ಇದಕ್ಕೆ ಕಳೆದ ಬಾರಿ AR ಕೃಷ್ಣಮೂರ್ತಿಯವರು ಸ್ಪರ್ಧೆ ಮಾಡಿದರು. ಅವರು 2 ಬಾರಿ ಸೋತಿದ್ರು, ಅನುಕಂಪ ಇತ್ತು. ಈಗ ಅವರು ಕಾಂಗ್ರೆಸ್ ಪಕ್ಷ ಸೇರೋದ್ರಿಂದ ಇಲ್ಲಿ ಎದುರಾಳಿನೇ ಇಲ್ಲ ಧ್ರುವನಾರಾಯಣ ಸಾಹೇಬರಿಗೆ. ಇಷ್ಟು ಮಾತ್ರ ಹೇಳಬಲ್ಲೆ. ಪಕ್ಷ ವಿರುದ್ಧ ಅಂತ ಪಕ್ಷ ಅಂತದ್ದು ಹೇಳಕ್ಕೆ ಹೋಗಲ್ಲ. ಇಲ್ಲಿ ಅವ್ರ ಎದುರಾಳಿಗಳನ್ನ ಸ್ಪರ್ಧೆ ಮಾಡೋರು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನೋ ಇರಬಹುದು, ಬಟ್ ಆದರೆ AR ಕೃಷ್ಣಮೂರ್ತಿ ಅವರು ಇದ್ದರು, ಸ್ಪರ್ಧೆ ಮಾಡಿದರು ಕಳೆದ ಬಾರಿ.
ರಾಜಕೀಯಕ್ಕೆ ಪ್ರವೇಶವನ್ನೇ ಮಾಡಿರಲಿಲ್ಲ. ರಾಜಕೀಯದ ಸರ್, ಅನುಭವಗಳು ಸಾಕಷ್ಟು ಧ್ರುವ ನಾರಾಯಣ್ ಸಾಹೇಬರಿಗೆ ಸ್ಪರ್ಧೆ ಮಾಡೋಕ್ಕೆ ಆರ್ ಕೃಷ್ಣಮೂರ್ತಿ ಅವರು ಕಳೆದ ಬಾರಿ ಫೈಟ್ ಕೊಟ್ಟಿದ್ದಾರೆ. ಬಟ್ ಈ ಬಾರಿ ಎರಡೂ ಒಂದೇ ಆಗಿರೋದ್ರಿಂದ ಇಲ್ಲಿ ಅವರಿಗೆ ಆಪೋಸಿಟ್ ಸ್ಪರ್ಧೆ ಮಾಡೋಂಥ ಕ್ಯಾಂಡಿಡೇಟ್ ಇಲ್ಲ. ಕಾಂಗ್ರೆಸ್ ಪಕ್ಷ ಚಾಮರಾಜನಗರನಲ್ಲಿ ಭದ್ರಕೋಟೆ ಸೊ ಯಾಕೆ ಸರ್ ನಾವು ಹಾಂ ಇದೆ. ಅವರು ಅವರು ಕಾಮಗಾರಿಕೆ ಇರಿ ನೋಡಿ. ಒಂದು ಬಾರಿ JD ಅಂತಕ್ಕಂಥ ಪಕ್ಷದಿಂದ ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಗೆದ್ದಿದ್ದಾರೆ. ಹೌದು. ಸುಮಾರು 5.5 ದಶಕಗಳಲ್ಲಿ ಬಿಜೆಪಿ ಈ ಭಾಗದಲ್ಲಿ ಗೆದ್ದಿಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲಿ ಬಿಜೆಪಿ ಇತಿಹಾಸವನ್ನ ತೆಗೆದಿಲ್ಲ. ಇಲ್ಲ ಇಲ್ಲಿ ಬಟ್ ಬೇರೆ ಪಕ್ಷ ಯಾವ ಅಲೆನೂ ಇಲ್ಲ ಸರ್ ಇಲ್ಲಿ. ನೋ ಸರ್, ಇಲ್ಲಿ ಇಲ್ಲಿ ಮಾತ್ರ ಕಾಂಗ್ರೆಸ್ಸು ಚಾಮರಾಜನಗರ ಜಿಲ್ಲೆಯಲ್ಲಿ ಯಾವುದೇ ಇದಂತ ಯಾವ ಕ್ಷೇತ್ರದಲ್ಲಿ ಇದೆ ಹೇಳಿ. BJP ಸುಮ್ಮನೆ ಹೇಳಿಕೆ ಕೊಡಬಾರ್ದು, ಕನ್ಫ್ಯೂಸ್ ಮಾಡಬಾರ್ದು ಮತದಾರರಿಗೆ. ಈ ಭಾಗ ಚಾಮರಾಜನಗರದಲ್ಲಿ ಭದ್ರಕೋಟೆ ಕಾಂಗ್ರೆಸ್ಸು, ಯಾವ ಅಲೆನೂ ಇಲ್ಲ. ಬೇಕಾದ್ರೆ ನೀವು ಚಾಮರಾಜನಗರ ಕ್ಷೇತ್ರದಲ್ಲಿ ಹೇಳಿ. ಸುಮಾರು 8 ಕ್ಷೇತ್ರಗಳಿದೆ ಅಂತಕ್ಕಂಥದ್ದು ನಮ್ಮ ಗಮನದಲ್ಲಿ. ಹೌದು. ಸೊ ಅದರಲ್ಲಿ ಬಿಜೆಪಿಯು ಕೂಡ ಸರಿಸಮಾನವಾದ ಬಲ ಎಲ್ಲಿದೆ ಸರಿಸಮ? ನಂಜನಗೂಡು ತಗೊಳ್ಳಿ, ಗುಂಡ್ಲುಪೇಟೆ ತಗೊಳ್ಳಿ, ಚಾಮರಾಜನಗರ ತಗೊಳ್ಳಿ, ಮತ್ತೆ ನೀವು ಅನ್ನೂರನ್ನ ತೆಗೆದುಕೊಳ್ಳಿ. ಹೇಳಿ ಸರ್, ಹೇಳಿ. ಕಾಂಗ್ರೆಸ್ ಇಲ್ಲ, ಬಟ್ 2001 MLA ಎಲೆಕ್ಷನ್ನೇ ಬೇರೆ, MP ಎಲೆಕ್ಷನ್ನೇ ಬೇರೆ. ಆದ್ರಿಂದ ಇತಿಹಾಸದಲ್ಲಿ ಭದ್ರಕೋಟೆ ಕಾಂಗ್ರೆಸ್ಸು ರಿಸಲ್ಟ್ ಆದಾಗ ಬನ್ನಿ. ಈ ಕ್ಷೇತ್ರದ ಜನತೆ ಬಯಸ್ತಾರೆ. ಇತಿಹಾಸದಲ್ಲಿ ಅವರಂತ ತಂದು ಇಲ್ಲಿ ಫಂಡ್ ತಂದು ಹಾಕಿ ಅವ್ರು ಕೆಲಸ ಮಾಡೋಷ್ಟು ಯಾರೂ ಮಾಡಿಲ್ಲ, ಹಿಂದೆ ಯಾರೂ ಮಾಡಿಲ್ಲ. ಓಕೆ. ಧ್ರುವ ನಾರಾಯಣ್ ಅವರು ಪಾಪ ಒಳ್ಳೆ ಕೆಲಸ ನಮ್ಮ ಹೆಸರು ತಗಡೂರೆ ಅಂತ ಸರ್, ತಗಡೂರೆ ಅಂತ ನಮ್ಮ ಹೆಸರು. ನಾವು ಇಲ್ಲೇ ಸಂತೆಮಳ್ಳಿಯವರು. ಚೆನ್ನಾಗಿ ಕೆಲಸ ಮಾಡ್ತಾರೆ. ನೆಕ್ಸ್ಟು ಅವ್ರಿಗೆ ಕೊಡಬೇಕು ಅನ್ನೋದು ಹೋಪಿದೆ. ಭಾಳ ಪ್ರಾಮಾಣಿಕರು ಅವರು, ಏನು ಅಂತ ಅವರಲ್ಲಿ ಏನು ಅಲಿಗೇಷನ್ ಇಲ್ಲ. ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ಅವ್ರಿಗೆ ವೋಟ್ ಮಾಡ್ತೀವಿ ಸರ್ ನಾವು. ಅಂದರೆ ಈ ಬಾರಿನೂ ಧ್ರುವ ನಾರಾಯಣ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಸರ್. ಧ್ರುವ ನಾರಾಯಣ ಅವ್ರಿಗೆ ನಾವು ವೋಟ್ ಮಾಡಿದ್ವಿ ಸರಿ. ಅವರೇ ಇದು ಮಾಡೋದು ಎಲ್ಲ ಕೆಲಸ ಮಾಡಿಕೊಟ್ರೆ. ನಾನು ಸುಮಾರು ಸರಿ ಅವ್ರಿಗೆ ಗೆಲ್ಸೀವಿ. ನಾವು ಊರು ದೇಶಪಳ್ಳಿ, ಬಸವಣ್ಣ ಅಂತ ನಮ್ಮ ಹೆಸರು. ಮಾತಾಡಿ ಸರ್. ಈ ಲೋಕಸಭಾ ಚುನಾವಣೆಯಲ್ಲಿ ಧ್ರುವ ನಾರಾಯಣ ನಮ್ಮ ಇಲ್ಲಿ 2 ಸರಿ MP ಆಗಿದ್ದಾರೆ. ಆದರೆ ಅವರು ಪರವಾಗಿಲ್ಲ, ಕೆಲಸ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಆದರೂ ನಮ್ಮ ದೇಶದ ಹಿತಕ್ಕಾಗಿ ಈ ಸಾರಿ ನಾವು ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ BJPನ ಬೆಂಬಲಿಸೋಣ ಅಂತ ನಾವಿದ್ದೀವಿ. ನನ್ನ ಹೆಸರು ಆರ್ ವೀರಭದ್ರ ಅಂತ, ಕೊಳ್ಳೇಗಾಲ, ಮಂಜುನಾಥ್ ನಗರ. ಸರ್, ಇಲ್ಲಿ ಹಾಲಿ ಶಾಸಕರು ಬಂದು N ಮಹೇಶ್ ಅವರು BSP ಗೆದ್ದಿರೋಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ BSPನ ಪ್ರಬಲವಾದ ಅಭ್ಯರ್ಥಿನ ಹಾಕಿದ್ರೆ BSPಗೆ ಸಪೋರ್ಟ್ ಮಾಡ್ತೀರಾ ಅಥವಾ ನರೇಂದ್ರ ಮೋದಿ NDA ಸರ್ಕಾರನೇ ಸಪೋರ್ಟ್ ಮಾಡ್ತೀರಾ? ನಾವು ಆಲ್ರೆಡಿ ಈಗ ಇರೋದೇ BSPಲೇ ನಾವಿರೋದು. ಆದರೆ ನಾವು ನಮ್ಮ ದೇಶದ ಹಿತಕ್ಕೋಸ್ಕರ ಅಂದರೆ ಒಂದು ಅಭಿಮಾನಕ್ಕೋಸ್ಕರ ನಾವು ಒಂದು ಪಕ್ಷ ಬೇಕಾಗಿಲ್ಲ ನಮಗೆ, ನರೇಂದ್ರ ಮೋದಿಗೋಸ್ಕರ ಒಂದು ಬೆಂಬಲ ಕೊಡೋಣ ಅಂತ ಇದ್ದೀವಿ ಅಷ್ಟೇ. ಸರ್, ನಾವು ಕೊಳ್ಳೇಗಾಲ ಟೌನು. ನೀವು ಯಾರಿಗೆ ಬೆಂಬಲ ಕೊಡ್ತೀರಿ ಸರ್? ನಾವು ಮೋದಿಯವ್ರಿಗೆ ಬೆಂಬಲ ಕೊಡೋದು. ಅದೇ ಈ ಬಾರಿ ಏನಾದರೂ BSPದ ಪ್ರಬಲವಾದ ಕ್ಯಾಂಡಿಡೇಟ್ ಏನಾದ್ರು ಹಾಕಿದ್ರೆ ನಮ್ಗೆ ಬೇಕು ಸೆಂಟ್ರಲ್ಲಿ ಪ್ರಧಾನಿ ಬೇಕಾಗಿರೋದು. ನಮ್ಮದು ಈ ತಾಲೂಕು ಲೆವೆಲದ್ದು, ಸ್ಟೇಟ್ ಲೆವೆಲದ್ದಲ್ಲ, ಸೆಂಟ್ರಲ್ದು ಬೇಕಾಗಿರೋದು ನಮ್ಗೆ. ಇದು ಮಾಯಾವತಿ ಅವರು ಇದ್ದಾರಲ್ಲ, ನಮ್ಗೆ ಮೋದಿಯವರು ಬಂದಮೇಲೆ ಒಳ್ಳೆಯದಾಗಿರೋದು. ನಮ್ಮ ದೇಶದಲ್ಲಿ ಇಷ್ಟು ವರ್ಷದಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇರೋದೇ ಇವಾಗ. ಅಂದರೆ ಇದು NDA ಇದು BJPಗೆ ಬೆಂಬಲ ಕೊಡ್ತೀವಿ. BJPಯಲ್ಲಿ ಮೋದಿ. ನಮ್ಮ ಹೆಸರು ಮಾಣಿಕ್ಯ ಅಂತ, ಕೊಳ್ಳೇಗಾಲ. ಮತ್ತು ಸೆಂಟ್ರಲ್ಲಿ ಇವ್ರು ಹೇಳಿದಾಗೆ ಮೋದಿ ಇರಬೇಕು, ಬೇರೆ ಯಾರೂ ಬೇಕಾಗಿಲ್ಲ ನಮಗೆ. ಹಾಗಾಗಿ ಮೋದಿ ಫೈನ್. MP ಆಗಿ ಧ್ರುವ ನಾರಾಯಣ್ ಸರ್ ಒಳ್ಳೆ ಕೆಲಸಗಾರರು. ಅವರು ಉತ್ತಮವಾದ ಕೆಲಸ ಮಾಡಿದ್ದಾರೆ ಕೊಳ್ಳೇಗಾಲದಲ್ಲಿ. ನಗರ ಜಿಲ್ಲೆ ಟೋಟಲ್ಲು ನಗರ ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡಿಕೊಂಡಿದ್ದಾರೆ ಅವರು. ಹಾಗಾಗಿ ನಮಗೆ ಧ್ರುವ ನಾರಾಯಣ್ ಬೇಕು, ಬೇರೆ ಯಾರು. ಓ ಪಕ್ಕ ಸರ್, ಧ್ರುವ ನಾರಾಯಣ್ ಪಕ್ಕ ಓಟ್ ಹಾಕ್ತೀವಿ. ಸರಿ ಸರ್. ನಾವು ಟ್ಯಾಕ್ಸಿ ಸ್ಟ್ಯಾಂಡ್ ಪ್ರೆಸಿಡೆಂಟು ಇಲ್ಲಿ ಕೊಳ್ಳೇಗಾಲ. ನಾವು ಕೊಳ್ಳೇಗಾಲ ಮನು ಅಂದ್ಬಿಟ್ಟು ನಮ್ಗೆ ಧ್ರುವ ನಾರಾಯಣ ಅವರೇ ಗೆಲ್ಲೋದು, ಅವರೇ ಬರೋದು. ಸರ್, ನನ್ನ ಹೆಸರು ಶ್ರೀಧರ್ ಅಂದ್ಬಿಟ್ಟು ಬೇಗರು, ಮುಳ್ಳಿಪೇಟೆ ತಾಲೂಕು, ಚಾಮರಾಜನಗರ ಡಿಸ್ಟಿಕ್ಕು. ನೀವು ಯಾರು ವೋಟ್ ಮಾಡ್ತೀರಿ ಸರ್? ಕಾಂಗ್ರೆಸ್ ಸರ್. ಹೌದು. ಏನಕ್ಕೋಸ್ಕರ ವೋಟ್ ಮಾಡ್ತೀರಿ ಸರ್? ಇಲ್ಲಿ ಎಲ್ಲ ಥರ ಸೌಲಭ್ಯಗಳು ಐತೆ ಸರ್ ಕಾಂಗ್ರೆಸ್ಸಿಂದ.
ಸರ್ ಬಿ ಜೆ ಪಿ ಕಡೆಯಿಂದ ಏನಾಗಲ್ಲ, ಕಾಂಗ್ರೆಸ್ ಕಡೆಯಿಂದ ಸರ್ ಬರ್ತವ್ರೆ ಗೀತೆ ಮಾದೇಪುರ ಗೆಲ್ಬೋದು. ನಮ್ಮ ಹೆಸರು ರಾಜೇಶ್ ಅಂತ. ನಾವು ಮೈಸೂರಲ್ಲಿ ಆ್ಯಕ್ಚುಲಿ ಎಮ್ ಪಿ ಎಲೆಕ್ಷನ್ ಈ ಸತಿ ಕಾಂಗ್ರೆಸ್ ಕೊಟ್ಟು ಮಾಡೋಣ ಅಂತಿದ್ದೀನಿ. ಬಿ ಜೆ ಪಿಗೆ ಒಂದು ಸತಿ ಕೊಟ್ಟು ಅವರಿಂದ ಏನು ಕೆಲಸಗಳು ಸರಿಗೆ ಆಗ್ತಿಲ್ಲ, ಅದರಿಂದ ನಾವು ಕಾಂಗ್ರೆಸ್ಗೆ ಸಹ ಸಪೋರ್ಟ್ ಮಾಡೋಣ ಅಂತ ನಾವು ಈ ಥರ. ಚಾಮರಾಜನಗರ ಕ್ಷೇತ್ರದವರೆಲ್ಲ ನಮ್ಮ ಮೈಸೂರು ಮತ್ತು ಕೊಡಗು ಕ್ಷೇತ್ರದಿಂದ ಈ ಸತಿ ನಾವು ಸರ್ ನಾವು ಇಲ್ಲಿ ಇವಾಗ ನಾವು ಹರ್ಷವರ್ಧನ್ ಅವರು ನಾವು ಕ್ಯಾಂಡಿಡೇಟ್ ಮಾಡ್ಕೊಂಡಿದ್ದು ಎಮ್ ಎಲ್ ಎ ಎಲೆಕ್ಷನಲ್ಲಿ. ಅವರು ನಾವು ಗೆಲ್ಸ್ಕೊಂಡಿದ್ದೀವಿ. ಇವಾಗ ನಾವು ಬಿ ಜೆ ಪಿ ಸುಮಾರು ಒಂದು 4-5 ವರ್ಷದಿಂದನೂ ನಾವು ಬಿ ಜೆ ಪಿನಲ್ಲಿ ಕ್ಯಾಂಡಿಡೇಟ್ ಆಗಿರೋದು. ನಾವು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾಯಿದ್ವಿ. ನಾವು ಇಲ್ಲಿ ಬಿ ಜೆ ಪಿ ಟಿಕೆಟು ಇನ್ನೂ ಯಾರಿಗೂ ನಮಗೆ ಕನ್ಫರ್ಮ್ ಆಗಿರೋದ್ರಿಂದ ನಾವು ಕನ್ಫ್ಯೂಸ್ ಆಗಿದ್ದೀವಿ. ಭಾರತೀಯ ಶಂಕರ್ ಅವರು ಅಂತೇಳಿ ಆದ್ದರಿಂದ ನಾವು ಬಿ ಜೆ ಪಿಯಿಂದ ಯಾರು ಕ್ಯಾಂಡಿಡೇಟ್ ಆಗ್ತಾಯಿದ್ದಾರೆ ಅದನ್ನು ನಾವು ಕಾಯ್ತಾಯಿದ್ವಿ ಸರ್. ಇವಾಗ ಆದ್ದರಿಂದ ಇನ್ನೂ ನಮ್ಗೆ ಯಾರು ಕನ್ಫರ್ಮ್ ಆಗಿ ನಮಗೆ ಇನ್ನೂ ಗೊತ್ತಿಲ್ಲ. ಆದ್ದರಿಂದ ಇವಾಗ ನಾವು ಬಿ ಜೆ ಪಿ ಸಪೋರ್ಟ್ ಮಾಡ್ತಾಯಿದ್ವಿ ಸರ್. ಇವಾಗ ಧ್ರುವ ನಾರಾಯಣ ಅವ್ರಿಗೆ ಏನಕ್ಕೆ ಸಪೋರ್ಟ್ ಮಾಡಲ್ಲ ನೀವು? ಸರ್ ನಾವು ಅವಲ್ಲಿಂದ ನಾವು ಹೆಚ್ಚು ಕಡಿಮೆ ಒಂದು 8-10 ವರ್ಷ ನಾವು ಬಿ ಜೆ ಪಿಲಿರೋದು. ನಾವು ಇವತ್ತು ಪಕ್ಷ ಬಿಡೋಕ್ಕೆ ಇಷ್ಟ ಇಲ್ಲ ಮೇಡಮ್. ನಾವು ಪಕ್ಷದಲ್ಲೇ ಇರೋಕ್ಕೆ ನಾವು ಇಷ್ಟಪಡ್ತಾಯಿದ್ದೀವಿ. ನಮಗೆ ಪಕ್ಷ ಮುಖ್ಯ, ವ್ಯಕ್ತಿ ಅಂತೇನಿಲ್ಲ. ನಾವು ಪಕ್ಷದಲ್ಲಿ ಇದ್ದೀವಿ, ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾಯಿದ್ದೀವಿ ನಾವು. ಸರ್ ನಾವು ಕರ್ಲ್ಪುರ. ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಹಲೋ, ನಾವು ಬಿ ಜೆ ಪಿ ಮಾಡ್ತೀವಿ ಸರ್. ಬಿ ಜೆ ಪಿ. ನಿಮ್ಮ ಹೆಸರೇನು ಬುದ್ಧಿ? ಸಿದ್ದಪ್ಪ, ಎಚ್ ಪಿ ಸಿದ್ದಪ್ಪ. ಯಾವ ಊರು? 16. ಏನಕ್ಕೋಸ್ಕರ ಬಿ ಜೆ ಪಿಗೆ ವೋಟ್ ಮಾಡ್ತೀರಿ ಸರ್? ನೋಡಿ ಸರಿ ತಂದು ಮಾಡ್ತೀನಿ. ಅದಕ್ಕಾಗಿ ಬಂದಿದ್ದು ಹೆಂಗೆ ಮಾಡಿದ್ರು ಎಲ್ಲದಕ್ಕೂ 70 ವರ್ಷ ಎಲ್ಲೂ ನೋಡಾಯ್ತು. ಇನ್ನು ನೋಡಿ ಇದಕ್ಕೆ ಬಂದಿದೆ 70 ವರ್ಷದಿಂದ ಎಲ್ಲ ಕಾಂಗ್ರೆಸ್ ನೋಡಿದ್ರು, ಯಾವುದಾಯ್ತು ಹೀಗಾಯಿತು. ಇದು ಸರ್ ನೋಡ್ಕೊ ಸರ್ಕಾರ ಅಷ್ಟೇ. ಇದು ಹೇಳಪ್ಪ. ನಮ್ಮ ಅರ್ಸಳೆಯವರು. ನಿಮ್ಮ ಹೆಸರು? ಲಕ್ಕೇಗೌಡರು. ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಿ ಸಲ? ನಾವು ಯಾವುದು ಡಿಸಿಷನ್ ಮಾಡಿಲ್ಲ. ನಾವು ಇನ್ನೇ ಯಾವುದೋ ನಾವು ಕಾಂಗ್ರೆಸ್ ಹಾಕ್ತೀವಿ. ಏನಕ್ಕೋಸ್ಕರ ಕಾಂಗ್ರೆಸ್ಗೆ ಹಾಕ್ತೀರಿ? ಏನು ನಮ್ಗೆ ಬಡವ್ರಿಗೆ ಉಪಕಾರ ಮಾಡ್ತಾರೆ ಅಂದ್ಬಿಟ್ಟು ಹಾಕ್ತೀವಿ. ಕೊಂಗಳಿ ಎಚ್ ಕೊಂಗಳಿಯವರು ಉಳ್ಳಳ್ಳಿ ಹೋಬಳಿ ನಾಗೇಶ್ವರ ತಾಲೂಕು ನಾಗೇಶ್ ಅಂತ. ಹಾಕೋದೆಲ್ಲ ಓಟು ಬಿ ಜೆ ಪಿ ಮಾಡ್ತಾ ಇಲ್ಲ. ನಾವು ಓಟ್ ಹಾಕಲ್ಲ. ನಿಮ್ಮ ಹೆಸರು? ಶಿವಪ್ಪ. ಯಾವ ಊರು? ನೇರಳೆ. ನಾವು ಸರ್ ಪ್ರತಾಪ್ ಅಂತ, ಬೇಗೂರು. ನಾವಿಲ್ಲಿ ನಗರ ಲೋಕಲ್ ಬಂದು ಧ್ರುವನಾರಾಯಣವರು. ನೀವು ಧ್ರುವ ನಾರಾಯಣ ಅವ್ರು ವೋಟ್ ಮಾಡ್ತೀರಿ? ಹಾಂ ಹೌದು. ಏನಕ್ಕೆ ವೋಟ್ ಮಾಡ್ತೀರಿ ಸರ್? ಸರ್ ಅವರು ಕರ್ನಾಟಕದಲ್ಲಿ ಫಸ್ಟು ನಂಬರ್ 1 ಎಷ್ಟನೇ ಸ್ಥಾನದಲ್ಲಿ ಇದ್ರಲ್ಲ, ಒಳ್ಳೆ ಕೆಲಸ ಮಾಡ್ತಾರಲ್ಲ, ಅದರಿಂದ ಧ್ರುವನಾರಾಯಣ. ಅಷ್ಟೇ ಸಾಗಲ್ಲ ಸರ್. ಬಿ ಜೆ ಪಿ ಅವರು ಸರ್ ಅಂದ್ರೆ ಅದ್ರ ಬಗ್ಗೆ ನಮ್ಗೆ ತಿಂಕಿಲ್ಲ. ಒಟ್ಲಾಗ ಇಲ್ಲಿ ಧ್ರುವನಾರಾಯಣ ಒಟ್ಲ ನಾವು ವೋಟ್ ಮಾಡೋದು. ನಮ್ಮ ಅಣ್ಣವರೇ ಬಂದರೆ ಅವ್ರು ಮಾತಾಡಿ ಸರ್. ಅವರು ಮಾತಾಡಿ. ನಾವು ಕಾಂಗ್ರೆಸ್ಗೆ ವೋಟ್ ಮಾಡ್ತೀವಿ. ನಿಮ್ಮ ಹೆಸರು ಸರ್? ಶಿವು ಅಂತ. ನಿಮ್ಮೂರು? ಬೇಗೂರು. ಕಾಂಗ್ರೆಸ್ಗೆ ಏನಕ್ಕೆ ವೋಟ್ ಮಾಡ್ತೀರಿ ಸರ್? ಸರ್ ಕಾಂಗ್ರೆಸ್ಗೆ ಅಂದರೆ ಅವಾಗಲಿಂದನೂ ಅದೇ ಬಂದಿರೋದು. ಆಮೇಲೆ ಜನಪರ ಆಡಳಿತ ಮಾಡ್ತಾರೆ. ಈಗ ಇವರು ಬಂದರು, ಮೋದಿಯವರೇ ಬಂದರು. ಅವರು ನೋಡಿ ಬಡವ್ರಿಗೇನೆ ಏನೂ ಅನುಕೂಲ ಆಗಲಿಲ್ಲ. ಈಗ ನೋಟೇ ಬ್ಯಾನೇ ಮಾಡಿದ್ರು ಸಹ ಅಲ್ಲಿ ಯಾರು ಶ್ರೀಮಂತರು ಬಂದು ಯಾವ್ದು ಬ್ಯಾಂಕಲ್ಲಿ ಒಬ್ಬರು ನಿಂತ್ಕೊಳ್ಳಿಲ್ಲ. ನಿಂತ್ಕೊಂಡವರೆಲ್ಲ ಯಾರು ಹೇಳಿ? ಬಡವರೇ. ಈಗ ಏನೇ ಒಂದು ಇದು ಮಾಡೋದು. ಈಗ ಜಿ ಎಸ್ ಟಿ, ಈಗ ಒಬ್ಬ ರೈತ ಒಂದು ಮನೆ ಕಟ್ತಾನೆ ಅಂದರೆ ಮೊದಲು ಕಬ್ಬನ್ನ ತಗೋತಾ ಇದ್ದ. ಅವಾಗ ಜಿ ಎಸ್ ಟಿ ಏನು ಬೀಳ್ತಿರಲಿಲ್ಲ. ಈಗ RCC ಕಟ್ಬೇಕು ಅಂತ ಹೇಳ್ತಾರೆ. ಈಗ ಪ್ರತಿಯೊಬ್ಬ ರೈತನೂ ಈಗ ಜಿ ಎಸ್ ಟಿ ಕಟ್ಟಬೇಕು, ಎಲ್ಲನೂ ಇದು ಮಾಡ್ಬೇಕು. ಅದೇ ಟ್ಯಾಕ್ಸ್ ಕಟ್ತಿದ್ರು, ಈಗ ಏಕರೂಪದ GST ವ್ಯವಸ್ಥೆ ಆಗಿದೆ ಅಷ್ಟೇ. ಇಲ್ಲ ಅದೇ ಅಂದರೆ ಮೊದಲು ಇವ್ರಿಗೆ ಯಾವುದೂ ಒತ್ತಡ ಬೀಳ್ತಿರ್ಲಿಲ್ಲ. ಇವಾಗ ಏನೋ ಒಂದು ಕೆಲಸ ಮಾಡಬೇಕು ಅಂದ್ರೆ ಪಾಪ ಏನೋ ಒಂದು ಇದು ಮಾಡಬೇಕು ಅಂದ್ರೆ ಸಹ ಇವರು ಕಟ್ಟಲೇಬೇಕು. ಇವಾಗ ಈಗ ಕೇಂದ್ರ ಸರ್ಕಾರ ಏನು GST ಜಾರಿ ಮಾಡಿದೆ ಟ್ಯಾಕ್ಸು, ಅದನ್ನು ಸೇಮು ರಾಜ್ಯ ಸರ್ಕಾರದ್ದು ಟ್ಯಾಕ್ಸ್ ಬೀಳುತ್ತೆ. ಬಗ್ಗೆ ಏನು ಹೇಳ್ತೀರಿ? ಏನು ಹೇಳಿ? ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಎಲ್ಲ ರೀತಿಯೂ ಹೊಡ್ತಾನೋ ಇವ್ರಿಗೆ ಬೀಳ್ತಾ ಇರೋದು ಅಂತ ನಾನು ಹೇಳ್ತಾ ಇರೋದು. ಹೊಡ್ತಾ ಬೀಳ್ತಾ ಇದೆ. ಇವಾಗ ಅವರು ಡೆವಲಪ್ ಆಗಬೇಕು ಅಂತಾರೆ. ಯಾವ ರೀತಿ ಡೆವಲಪ್ ಆಗ್ತಾರೆ? ಸರಿ ಸರ್. ನಿಮ್ಮ ಹೆಸರು? ರಾಜಮ್ಮ. ನೀವು ಯಾವುದು ವೋಟ್ ಮಾಡಿದ್ರೆ? ಮೋದಿಗೆ ಮಾಡ್ತೀವಿ. ಮೋದಿ ಅವ್ರು ಮಾಡಿ. ಏನಕ್ಕೆ ಮಾಡಿದ್ದಾರೆ ಮೋದಿ ಅವರು? ಅವರು ಮೋದಿ ಅವ್ರು ಗೆಲ್ತಿ ಎಲ್ಲ ಸೌಲಭ್ಯ ಉಂಟು. ನಮಗೆ ಸುರಿ ಬರ್ದಾಗಿ ನಮ್ಮ ಪುಟ್ಟ ಬತ್ಲಿರೋರಿಗೆಲ್ಲವೇ ಸೌಲಭ್ಯ ಮಾಡಿಕೊಟ್ಬಿಟ್ರೆ ಸಾಕು. ಸರಿಯಾ? ಅಂತ ಬೇಗೂರಿಂದ ಉಳ್ಮೆಟ್ ತಾಲೂಕು. ಸರ್ ಬಿ ಜೆ ಪಿಯಲ್ಲಿ ಮೋದಿಯವರು ತುಂಬ ಕೆಲಸಗಳು ಮಾಡ್ತಿದ್ದಾರೆ. ಆದರೆ ಈ ಮಾಡಿರೋ ಕೆಲಸಕ್ಕೆ ಸಾಕಾಯ್ತಲ್ಲ. ಅವ್ರು ಇನ್ನೊಂದು 5 ವರ್ಷ ಕೊಟ್ಟರೆ, ಇನ್ನೂ 10 ವರ್ಷ ಕೊಟ್ಟರೆ ಮುಂದೆ ಇನ್ನೂ ಅಭಿವೃದ್ಧಿ ಆಯ್ತೆ ಇಂಡಿಯಾ. ಅಲ್ಲಿವರೆಗೂ MP ಅಂದರೆ ಮೋದಿಗೆ ಓಟ್ ಹಾಕ್ಲೇಬೇಕು ಸರ್.
BJP ಓಕೆ. ಹಾಗಿದ್ರೆ ಕಾಂಗ್ರೆಸ್ ಅವರೇನು ಕಾಂಗ್ರೆಸ್ ಅವರು ಸರ್ ಏನು ಕೆಲಸ ಅಂಥ ಕೆಲಸ ಏನು ಮಾಡಲಿ ಸರ್. ಅಂದರೆ ಮನಮೋಹನ್ ಸಿಂಗ್ ಆಗಲಿ ಸೋನಿಯಾ ಗಾಂಧಿ ಆಗಲಿ ಕೆಲಸ ಮಾಡಿದ್ರು ಅಷ್ಟೇ ಅವಾಗಲಿಂದ ಇತಿಹಾಸದಿಂದ. ಈಗ ಅಂಥ ಜನಗಳೇನು ಕೆಲಸ ಮಾಡಿಲ್ಲ. ಮೋದಿ ಅವರು ಬಂದ್ಮೇಲೆ ಕೆಲವು ವಿದೇಶ ವಿಚಾರಾಗಿ ಯಾರಾದರೂ ಕೂಡ ಮೋದಿ ನೋಡ್ಕೊಂಡು ವೋಟ್ ಮಾಡ್ತೀರಿ? ಮೋದಿ ನೋಡ್ಕೊಂಡು ವೋಟ್ ಮಾಡ್ತೀವಿ ಸರ್, ಕನ್ಫರ್ಮ್ ಮಾತಾಡಿಲ್ಲ. ಬೇಗೂರು ರವಿ. ನೀವು ಯಾವ ಪಕ್ಷ ಕೂಡ ನಾವು ಪಕ್ಷ ನೋಡೋಕ್ಕಲ್ಲ, ವ್ಯಕ್ತಿ ನೋಡೋಕ್ಕದ ಫೋಟೋ ಓಟು. ಯಾವ ವ್ಯಕ್ತಿ ನೋಡಾಕ್ತೀರಿ ಸರ್? ನಾವು BJP ನಿರಂಜನ್ ಕುಮಾರ್ ನೋಡಾಕ್ತೀವಿ. ಈ ಕಾಂಗ್ರೆಸ್ನಲ್ಲಿ ಹಾಲಿ ಸಂಸದರಾಗಿರ್ತಕ್ಕಂಥ ಧ್ರುವನಾರಾಯಣ ಅವರು ಇದ್ದಾರೆ. ಅವರು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ದೀನಿ ಅಂತ ಹೇಳ್ತಾರೆ. ನೀವು ಅವ್ರನ್ನ ಬಿಟ್ಟು ಇದು BJPಗೆ ವೋಟ್ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಅದಕ್ಕೆ ಕಾರಣ ಹೇಳಿ. BJP ಹಂಗಾರೆ ಯುವಕರಿಗೆಲ್ಲ ಒಳ್ಳೇದು ಮಾಡ್ತಾರೆ. ಇವರು ನಿರಂಜನ್ ಕುಮಾರ್ ಅವರು ಒಳ್ಳೆ ಥರ ನಡ್ಕೊಂಡಿದ್ದಾರೆ. ಅದರಿಂದಲೇ ಅವರಿಗೆ ವೋಟ್ ಮಾಡ್ತೀವಿ. ಹರೇಪುರ ಗುಂಡ್ಲುಪೇಟೆ ತಾಲೂಕು ಸರ್. ನಾವು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕಾಗಿ ಈ ಸಲನೂ ಅವ್ರನ್ನೇ ಮಾಡಬೇಕು. ಇನ್ನೂ ನಮ್ಮ ಗುಂಡ್ಲುಪೇಟೆನ ಇನ್ನೂ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ. ಈಗ BJP ಹಾಲಿ ಶಾಸಕರಾಗಿರ್ತಕ್ಕಂಥ ನಿರಂಜನ್ ಕುಮಾರ್ ಅವರು ಈ ಕಾನ್ಸ್ಟಿಟ್ಯೂನ್ಸಿ ಅವರೇ, ಅವರು ಯಾವುದೇ ರೀತಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಮುಂದೆ ಮಾಡ್ಬೋದು ಹೇಳೋಕ್ಕಾಗಲ್ಲ. ಈವರೆಗೆ ಹಿಂದೆ ಮಾಡಿದ್ರು ಚೆನ್ನಾಗಿ ಮಾಡಿದ್ದಾರೆ ಕಾಂಗ್ರೆಸ್ನವರು. ಮುಂದೆ ನಿರಂಜನ ಮಾಡ್ಬೋದು ಹೇಳೋಕ್ಕಾಗಲ್ಲ. ಅಂದರೆ ಧ್ರುವಣ್ಣವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅದಕ್ಕಾಗಿ ಅವರಿಗೆ ಮತದಾನ ಹಾಕುವಂತ ಸಪೋರ್ಟ್ ಮಾಡಿ. ಗುಂಡ್ಲುಪೇಟೆ ತಾಲೂಕು ಗೋಪಾಲ್ಪುರ. ನಾವು ಕಾಂಗ್ರೆಸ್ಗೆ ಮತ ಮಾಡ್ತಾ ಇರೋದು. ಏನಕ್ಕೆ ಕಾಂಗ್ರೆಸ್ಗೆ ಮಾಡಿದ್ರೆ? ಕಾಂಗ್ರೆಸ್ ನಮ್ಗೆ ಅನುಕೂಲ ಅದ. ಏನು ಅನುಕೂಲ ಇದೆ ಸರ್? ಅನುಕೂಲ ಪ್ರತಿಯೊಂದು ಅನುಕೂಲ ಕಾಂಗ್ರೆಸ್ನಿಂದ ಆಯ್ತಾರದು ನಮ್ಗೆ. ನಮ್ಮ BJPಯಿಂದ ಮೋದಿಯಿಂದ ಯಾವುದೂ ನಮ್ಗೆ ಹೆಲ್ಪ್ ಆಗಿಲ್ಲ. ಇನ್ನೀವಿ ಈ ಕುಮಾರಸ್ವಾಮಿ ಜಾರಿಗೆ ತರ್ತಾ ಇರೋದು ಒಳ್ಳೆ ಕಾರ್ಯಗಳು ನಡೀತಾವ. ಮೋದಿದು ನಮಗೆ ಯಾವುದೂ ತಲುಪಿಲ್ಲ. ಆ ಬೇಜಾರ್ಗೆ ಎಲ್ಲ ಫುಲ್ಲು ಕಾಂಗ್ರೆಸ್ನೇ ಜಾಸ್ತಿ ಹೋರಾಟ ಮಾಡ್ತಾಯಿದ್ದೀವಿ. ಕುಮಾರಸ್ವಾಮಿ ಅವರು ಮಾಡಿರೋ ಯಾವ ಕಾರ್ಯಕ್ರಮ ನಿಮಗೆ ತಲುಪಿದೆ ಸರ್? ಇನ್ನೂ ತಲುಪಿಲ್ಲ, ಎಲ್ಲ ಜಾರಿ ಮಾಡೋದು ಅಷ್ಟೇ. ತಲುಪುತ್ತವೆ. ಇದು 1,000 ರೂಪಾಯಿಂದ ಮಾಡ್ತಲ್ಲ, ಎಷ್ಟು ಹೆಚ್ಚಿಗೆ ಮಾಡ್ತಲ್ಲ ಅದು ಬಂದ. ಸಾಲ ಮನ್ನೋದು ಪಕ್ಕ ಈಗ ಆಲ್ರೆಡಿ ರೆಡಿ ಅದ ಅಷ್ಟೇ ಸರ್. ನಾವು ಗುರುಪಾದಪ್ಪ ಅಂತ ಆಯಿತಾ. ನಾವು ಬೇಟಳ್ಳಿ ಗುಂಡ್ಲುಪೇಟೆ ತಾಲೂಕಿನವರು ಆಯಿತಾ. ನಾವು ನಿರಂಜನ್ ಕುಮಾರ್ ನಾವೇನಪ್ಪ BJPಗೆ ವೋಟ್ ಮಾಡಬೇಕು ಅಂತ. ಏನಕ್ಕೆ BJPಗೆ ವೋಟ್ ಮಾಡಬೇಕು ಅಂತ ಹೇಳಿದ್ರಿ? ಏನೇ ಸೌಕರ್ಯ ಮಾಡ್ತಾರೆ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡು ನಾವು ಸ್ವಲ್ಪ ನಿಂದು ನಾವು ಅದರಲ್ಲಿ ಇದಾಗಿದ್ವಲ್ಲ, ಅದು ಮಾಡಿದ್ವಿ. ಈಗ ಅಲ್ಲಿ ಸಂಸದರಾಗಿರ್ತಕ್ಕಂಥ ಧ್ರುವನಾರಾಯಣ ಅವರು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅಂತ ಜನಗಳು ಮಾತಾಡ್ತಾರೆ. ಹೌದು, ಅವರು ಮಾಡಿಲ್ಲ ಅಂತ ಹೇಳೋಕ್ಕಲ್ಲ. ಇವರು ಮಾಡ್ತಾರೆ, ಅವರು ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಲೇನಪ್ಪ ಅಂತಂದ್ರೆ ನಾವು ಒಂದಿಂದು ನಾವು ಮಾಡ್ತಾ ಇದ್ವಿ ನೋಡಿ, ಅದೊಂದು ಅಭಿಮಾನ ಇಟ್ಕೊಂಡು ನಾವು ಮಾಡ್ತೀವಿ. ಒಟ್ಟಾರೆ ನೀವು ಅಭ್ಯರ್ಥಿ ನೋಡ್ತಾ ಇಲ್ಲ? ಅಭ್ಯರ್ಥಿ ನೋಡಿ ನಾನು ಪಕ್ಷದ ನೋಡ್ಕೊಂಡು ನಾನು ವೋಟ್ ಮಾಡ್ತಾ ಇರೋದು. ನಿಜವಾಗ್ಲೂ ಪಕ್ಷದ ಪರವಾಗಿಯೇ ವೋಟ್ ಮಾಡೋದು ನಾನು. ನಿಜವಾಗಿ ಸರ್, ನನ್ನ ಹೆಸರು ಜಿ ಮಲ್ಲಿಕಾರ್ಜುನ್ ಅಂತ. ನಾನು ಗೋಪಾಲ್ಪುರ, ಇದೇ ಗುಂಡ್ಲುಪೇಟೆ ತಾಲೂಕು. ನಮ್ಮದು ಚಾಮರಾಜನಗರ ಮೀಸಲು ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಗ್ರಾಮ ಸರ್. ಈ ಇತ್ತೀಚಿನವರೆಗೆ ಈ ಕಳೆದ ನಿರಂತರವಾಗಿ ಯಾರು ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಆಗಿ ಬರ್ತಾ ಇದ್ದಾರೆ ನಮ್ಮ ಈ ಚಾಮರಾಜನಗರ ಜಿಲ್ಲೆಯಲ್ಲಿ, ಚಾಮರಾಜನಗರ ಕ್ಷೇತ್ರದಲ್ಲಿ, ಅವರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಏನು ಲಾಭಗಳನ್ನು ಅಥವಾ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ನಾವು ನಿರೀಕ್ಷೆ ಇಲ್ಲ. ಒಂದಷ್ಟು ಕೇಂದ್ರೀಯ ವಿದ್ಯಾಲಯ ಮಾಡಿರ್ತಕ್ಕಂಥದ್ದು, ಒಂದಷ್ಟು ರಸ್ತೆಗಳು, ಇವೆಲ್ಲ ಸಹಜವಾಗಿ ಆಗ್ತಕ್ಕಂಥ ಕೆಲಸಗಳು. ಈ ಕೆಲಸಗಳ ಬಗ್ಗೆ ಯಾರೇ ಸರ್ಕಾರ ಬರಲಿ, ಯಾರೇ ವ್ಯಕ್ತಿ ಲೋಕಸಭಾ ಸದಸ್ಯನಾಗಲಿ ಆಯ್ಕೆ ಆಗಲಿ, ಅವನು ಮಾಡ್ತಕ್ಕಂಥ ಕೆಲಸಗಳಾಗಿರ್ತದೆ. ಆದರೆ ವಿಶೇಷವಾಗಿ ಈ ಭಾಗದಲ್ಲಿ ಆಗಬೇಕಾದಂಥ ಹಲವಾರು ಕೆಲಸಗಳಿದೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಈ ಒಂದು ಕಾಡಂಚಿನ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳು, ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳು. ಅದರಲ್ಲಿ ಪ್ರಮುಖವಾಗಿ ಕಾಡು ಪ್ರಾಣಿಗಳ ಹಾವಳಿ ಇರ್ಬೋದು. ಅದರ ಜೊತೆಗೆ ಪ್ರಾಣಿಗಳು ಮತ್ತು ಮಾನವನ ಸಂಘರ್ಷ ಏನಿದೆ, ಗ್ರಾಮೀಣ ಜನರ ಸಂಘರ್ಷ ಏನಿದೆ, ಅದನ್ನು ತಪ್ಪಿಸಲಿಕ್ಕೆ ಆಗ್ತಕ್ಕಂಥ ಒಂದು ಬಾಂಧವ್ಯವನ್ನು ಬೆಸೆಯುವಂಥ ಕೆಲಸಗಳು ಇದು ಯಾವುದೂ ಕೂಡ ಆಗ್ತಾಯಿಲ್ಲ. ಸೊ ಹಾಗಾಗಿ ಈ ಬಾರಿ ಬದಲಾವಣೆಯನ್ನು ಮಾಡುವಂಥ ಯೋಚನೆಯನ್ನು ನಾವು ಈ ಕ್ಷೇತ್ರದ ಮತದಾರರು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಿದ್ದೀವಿ. ಆದ ಬದಲಾವಣೆಯನ್ನು ತರುವ ನಿಟ್ಟಿನಲ್ಲಿ ನಾವು ಮತವನ್ನು ಮಾಡುವಂಥ ಪ್ರಯತ್ನ ನಮ್ಮದಾಗಿದೆ ಸರ್. ಹಾಗಿದ್ರೆ BJPಗೆ ಬೆಂಬಲ ಕೊಡ್ತೀರಿ ಅಂತ ಹೇಳ್ತೀರಿ ಸರ್? ನಾವು BJPಗೆ ಬೆಂಬಲ ಕೊಡ್ತೀವಿ ಸರ್. ಖಂಡಿತವಾಗಿ BJPಗೆ ಬೆಂಬಲ ಕೊಡ್ತೀವಿ ಸರ್. ನಮ್ಮ ಹೆಸರು ಸಿದ್ಲಿಂಗದವರು ಅಂತ, ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ಜಕಾಳಿ ಮಂಗಲದವರು. ನಾವು ಈ ಸಾರಿ BJPಗೆ ಬೆಂಬಲ ಕೊಡ್ತಾ ಇದ್ದೀವಿ. ಏನಕ್ಕೆ BJPಗೆ ಬೆಂಬಲ ಕೊಡ್ತೀರಿ ಸರ್? BJPಗೆ ಅಂದರೆ ಬೇರೆ ಸರ್ಕಾರ ಏನೂ ಮಾಡ್ತಾ ಇಲ್ಲ. BJP ಒಂದು ಸ್ವಲ್ಪ ತಂದರೆ ಸೆಂಟ್ರಿಂದ ಒಂದು ಸ್ವಲ್ಪ ನಮ್ಗೆ ಇದಾಗುತ್ತೆ ಮೋದಿ ಸರ್ಕಾರದಿಂದ. ಅದಕ್ಕೋಸ್ಕರ ನಾವು ಪಕ್ಷ ನೋಡಿ ವೋಟ್ ಮಾಡ್ತಾ ಇದ್ದೀರಾ ಅಥವಾ ಇಲ್ಲ ವ್ಯಕ್ತಿ ನೋಡಿ ವೋಟ್ ಮಾಡ್ತಾ ಇರೋದು. ಪಕ್ಷ ನೋಡಿ ಮಾಡ್ತಾರೆ. ಅಭ್ಯರ್ಥಿ ಯಾರು ಮಾಡಿದಾರೆ ನಮಗೆ ಇನ್ನೂ ಗೊತ್ತಿಲ್ಲ ಸದ್ಯ. ಗೊತ್ತಿಲ್ಲದೆ ಅಭ್ಯರ್ಥಿ ನೋಡಿ ಹೆಂಗೆ ವೋಟ್ ಮಾಡ್ತೀರಾ ಸರ್? ಇಲ್ಲ ಮಾಡ್ತೀನಿ, ಇವಾಗ ಘೋಷಣೆ ಮಾಡಿಲ್ಲ ಅದು. ನೀವು ಪಕ್ಷ ನೋಡಿ ವೋಟ್ ಮಾಡ್ತೀರಾ? ಹೌದು. ಸರ್ವಮಂಗಳಮ್ಮ ಪರಮಾಪುರ BJP ನಾವು ನಮ್ಮಲ್ಲಿ BJPಗೆ ವೋಟ್ ಮಾಡ್ತೀರಿ? BJP
ಏನು ಯಾವ ಉದ್ದೇಶಕ್ಕೋಸ್ಕರ ಬಿಜೆಪಿ ವೋಟ್ ಮಾಡ್ತೀರಿ ಅಮ್ಮ ನೀವು? ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ನಮ್ಮ ಉದ್ದೇಶ. ದೇಶೀಯವಾಗಿ ಲೆಕ್ಕ ಹಾಕೊಂಡು BJP ಅಷ್ಟೇ, ನಮ್ಮ ಅಭಿಪ್ರಾಯ ಗೊತ್ತಿಲ್ಲ ಮೋದಿ ಅವ್ರ ಮುಖ ನೋಡ್ಕೊಂಡು ವೋಟ್ ಮಾಡ್ತೀರಿ ಅಷ್ಟೇ. ಹೇಳಬೇಕು ನಿಮ್ಮ ಹೆಸರು, ನಿಮ್ಮ ಊರು? ಪಡುಗೂರು ವ್ಯಕ್ತಿ ನೋಡೋ ಓಟ್ ಮಾಡ್ತೀವಿ. ಅದೇ ಯಾವ ವ್ಯಕ್ತಿ ನೋಡಿ ವೋಟ್ ಮಾಡ್ತೀರಾ ಅಂತ ಕೇಳಿದ್ರು. ಪರ್ಸ್ನಲ್ ಆಗಿ ಹೇಳಲ್ಲ, ವ್ಯಕ್ತಿ ಯಾರು ಕೆಲಸ ಮಾಡ್ತಾರೆ ನಮ್ಮ ಊರಿಗಾಗಿ ತಾಲೂಕಿಗಾಗಿ ಅಂತೇವ್ರನ್ನ ಒಳ್ಳೆ ವ್ಯಕ್ತಿ ಕೆಲಸನೇ ಮಾಡಿಲ್ವಮ್ಮ ನಿಮ್ಮ ಊರಿಗಾಗೆ? ಮಾಡ್ತಿದ್ರು. ಈಗ ಸದ್ಯಕ್ಕೆಲ್ಲ ಪೆಂಡಿಂಗ್ ಇದೆ. ಮಹಾದೇವ ಪ್ರಸಾದ್ ಇದ್ದಾಗ ಎಲ್ಲ ಕೆಲಸಗಳು ನಡೀತಿತ್ತು. ಈಗ ಅವ್ರು ಇಲ್ಲೇ ಇರೋದ್ರಿಂದ ಸ್ಟೇಟಲ್ಲಿ ಕಾಂಗ್ರೆಸ್ಸು, ಇಲ್ಲಿ BJP ಇರೋದ್ರೆ ಕೆಲಸಗಳೆಲ್ಲ ನಿಂತೋಗಿದೆ ಅಷ್ಟೇ. ಅದ್ರ ಮೇಲೆ ಡಿಪೆಂಡು. ನಾವು ಇಂಥದಕ್ಕೆ ಹಾಕ್ತೀವಿ ಅಂತ ಹೇಳೋಕ್ಕಾಯ್ತಾ ಇಲ್ಲ. ಯಾರು ಕೆಲಸ ಮಾಡಲ್ಲ ಹಂಗಾದ್ರೆ? ಹಂಗೆ ಯಾರು ಕೆಲಸ ಮಾಡಲ್ಲ. ಬಚ್ಚಲು ನಮ್ಮ ಮನೆ ಬಾಕಲ್ ಬಚ್ಚಲು ನೋಡೋಕೆ ಆಯ್ತಾ ಇಲ್ಲ. ಆ ಥರ ಆಗ್ಬಿಟ್ಟದ, ನಮ್ಮ ಗೋಡ ಉಂಟ್ಕೊಬಿಟ್ಟದ. ಗೆಲ್ಲಿಸ್ಕೊಂಡ್ರು ಅವ್ರ ಪಾಡ್ಗೆ ಅವ್ರು ಇದ್ಕೊಂಡ್ರು, ನಮ್ಮ ಕಡೆಗೆ ಬಂದು ನೋಡಿಲ್ಲ. ಅದಕ್ಕೆ ನಾವು ಯಾರು ಕೆಲಸ ಮಾಡ್ತಾವ್ರ ಅವ್ರಿಗೆ ನಾವು ಹಾಕ್ತೀವಿ. ನಾವು ಇದುವರೆಗೂ ಕಾಂಗ್ರೆಸ್ಗೆ ವೋಟ್ ಮಾಡಿದ್ದೀವಿ, ಇನ್ನು ಮುಂದೇನೂ ಕಾಂಗ್ರೆಸ್ಗೆ ಮಾಡೋದು. ನಿಮ್ಮ ಹೆಸರು ಸರ್? ಚಂದ್ರಶೇಖರ. ನೀವು ಊರು ಸರ್? ಕಣ್ಣೇಗಾಲ. ಯಾವ ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ ವೋಟ್ ಮಾಡ್ತೀರಿ ಸರ್? ಉದ್ದೇಶ ಅಂದರೆ ಧ್ರುವ ನಾಯರು ಈ ಸೈಡು ಈ ಭಾಗದಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅದಕ್ಕೋಸ್ಕರ ಅದಕ್ಕೋಸ್ಕರ ಧ್ರುವ ನಾರಾಯಣ್ಗೆ ಮಾಡ್ತೇವೆ. ಸರ್ ನಾವು ಗುಂಡ್ಲುಪೇಟೆ ತಾಲೂಕು ಚೆನ್ನಂಜನಹಳ್ಳಿಯವರು, ಆನಂದಪ್ಪ ಅಂತ. ಈಗ ನೆಕ್ಸ್ಟು MP ಎಲೆಕ್ಷನ್ ಬರ್ತಾಯಿದೆ ಅಲ್ವಾ, ನಾವು ಮೋದಿಯವರ ಬೆಂಬಲಿಸಿ ಓಟ್ ಹಾಕೋಣ ಅಂತ ಮಾಡಿದ್ದೀವಿ. ಮೋದಿಯವರು ಅಂದ್ರೆ ಸಹ ಈಗ ಈಗ ಮಿಲ್ಟ್ರಿ ವಾರಲ್ಲಿ ಒಂದು ಇದಾಯಿತು, ಮಿಲ್ಟ್ರಿ ಸತ್ತಲ್ಲ, ಅದರಲ್ಲಿ ಅವರ ವಿರುದ್ಧವಾಗಿ ಒಂದು ದಿಟ್ಟವಾಗಿ ಒಂದು ನಿಲುವು ತಗೊಂಡು ಅವ್ರನ್ನ ಹೊಡೆಯಂಥ 350 ಜನನ ಹೊಡೆದು ಉರುಳಿಸ್ತಾರಲ್ಲ ಒಂದು ನೈಟು, ಅದು ನಮಗೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ BJP ಅಭ್ಯರ್ಥಿನೇ ಆಯ್ಕೆ ಆಗಿಲ್ಲ. ಇನ್ನು BJP ಅಭ್ಯರ್ಥಿ ಆಯ್ಕೆ ಆಗಿಲ್ಲ ಸರ್. ಆದರೂ ಕೂಡ ನಾವು ನೆಕ್ಸ್ಟು ಯಾರೇ BJP ಅಭ್ಯರ್ಥಿ ಆಯ್ಕೆ ಆದರೂ BJPಗೆ ನಾವು ಓಟ್ ಹಾಕೋದು. ನೀವು ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ, ಪಕ್ಷ ನೋಡಿ ಓಟ್ ಹಾಕ್ತೀರಾ? ನಾವು ಪಕ್ಷ ನೋಡಿ ಓಟ್ ಹಾಕ್ತೀವಿ ಸರ್, ವ್ಯಕ್ತಿ ನೋಡಲ್ಲ ನಾವು. ಯಾಕೆ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಸರ್, ಆದ್ರೆ ನಾವು BJP ಕಡೆಯಿಂದ BJPಗೆ ನಾವು ಮೊದಲಿಂದ BJP ಕ್ಯಾಂಡಿಡೇಟ್ಗೆ ನಾವು ಓಟ್ ಹಾಕೋದು. ಒಳ್ಳೆ ಸರ್, ನಾವು ಗುಂಡ್ಲುಪೇಟೆ ತಾಲೂಕು ಬೆಳವಡಿ ಗ್ರಾಮ, ಚಂದ್ರು ಅಂತ ನಮ್ಮ ಹೆಸರು. ನಾವು ಆವಾಗಲಿಂದನೂ ಕಾಂಗ್ರೆಸ್ಗೆ ವೋಟ್ ಮಾಡ್ತಾಯಿದ್ದೀವಿ. ಕಾಂಗ್ರೆಸ್ಸೇ ಗೆಲ್ಲುತ್ತೆ. ಧೋರಣೆ ಸಾಕಾಗಷ್ಟು 106 ಕೋಟಿ ಬಡ್ಜೆಟ್ ತಂದು ನಮ್ಮ ಚಾಮರಾಜನಗರ ಜಿಲ್ಲೆ ಕಾವೇರಿ ನೀರು ಇದೆಲ್ಲ ಮಾಡಿದ್ದಾರೆ. ಇಂದಿರಾ ಕಾಂಗ್ರೆಸ್ನಿಂದ ನಾವು ಅದಕ್ಕೆ ಯಾಕೆ ಮಾಡ್ಕೊಂಬರ್ತಾಯಿದ್ದೀವಿ ಅಂತೇಳಿ. ನಾವು ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆಯಿಂದ ನಾವು BSPಯಿಂದ ಕ್ಯಾಂಡಿಡೇಟ್ ಆಗ್ತಾಯಿದ್ದಾರೆ. ಹಾಗಾಗಲಿ ಈ ದೇಶದಲ್ಲಿ ತುಂಬ ಆರ್ಥಿಕತೆ, ಸಾಮಾಜಿಕ ಸಮಾನತೆ, ಅಸ್ಪೃಶ್ಯತೆ ಕೂಡ ಇನ್ನೂ ಉಳಿದಿದೆ. ಇಲ್ಲಿವರೆಗೆ ಆಳ್ವಿಕೆ ಮಾಡ್ಕೊಂಡ್ಬಂದಿರೋ ಸರ್ಕಾರಗಳು ಇನ್ನೂ ಕೂಡ ಆರ್ಥಿಕ ಸಾಮಾಜಿಕ ಸಮಾನತೆಯನ್ನು ಇನ್ನೂ ಕೂಡ ತಂದಿಲ್ಲ ಈ ಆಳಿರುವ ಸರ್ಕಾರಗಳು. ಅದಕ್ಕೆ ಈಗ ಈ ಸರ್ಕಾರಗಳು ನಾವು ಬದಲಾವಣೆ ಮಾಡಬೇಕು ಅಂತಂದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಹೊಸದಾಗಿ BSPಯಿಂದ ಕ್ಯಾಂಡಿಡೇಟ್ ಹಾಕಿ ಓಟ್ ಹಾಕಿ ಗೆಲ್ಸಿದ್ರೆ ಮಾತ್ರ ಸಾಧ್ಯ. ಇಲ್ಲಾಂತಂದರೆ ಇನ್ನೂ ಅಸಮಾನತೆ, ಆರ್ಥಿಕ ಅಸಮಾನತೆ ಇನ್ನೂ ಕೂಡ ಉಳ್ಕೊತಾ ಇದೆ. BSPಯಿಂದ ಅಭ್ಯರ್ಥಿ BSPಯಿಂದ ಅಭ್ಯರ್ಥಿ ಇನ್ನೂ ಆಯ್ಕೆ ಆಗಿಲ್ಲ. ಅದು ರಾಷ್ಟ್ರ ಮಟ್ಟದ ಹೈಕಮಾಂಡ್ಗೆ ಬಿಟ್ಟಿದ್ದು. ಅದಕ್ಕೆ ಇನ್ನೂ BSP ಯಾವುದೇ ಅಸ್ತಿತ್ವ ಇಲ್ವಲ್ಲ? ಇದೆ, ಯಾಕಿಲ್ಲ? ಒಬ್ಬರು ಗೆದ್ದಿದ್ದಾರಲ್ಲ ಚಾಮರಾಜನಗರ ಜಿಲ್ಲೆಯಿಂದ, ಒಬ್ಬರು ಕೊಳ್ಳೇಗಾಲದಿಂದ ಹೆಣ್ಣಾಗಿದ್ದಾರೆ, ಹೆಣ್ಣು ಮಹೇಶ್ ಅವರು. 224 ಕ್ಷೇತ್ರದಲ್ಲಿ ಇವರೊಬ್ಬರು ಮಾತ್ರ ಗೆದ್ದಿದ್ದಾರೆ. ಹೌದು, 224 ಕ್ಷೇತ್ರದಲ್ಲಿ ಒಬ್ಬರೇ ಗೆದ್ದಿರು ಅಂತಂದರೆ ನಾವು 20 ವರ್ಷ ರಾಜಕಾರಣ ಮಾಡಿ ಒಬ್ಬರು ವಿನ್ ಆಗಿದ್ದೇವೆ. ಅದಲ್ಲ, ನಾವು 1ರಿಂದ 10 ಮಾಡ್ತಾಯಿದ್ದೀವಿ. ಅದಕ್ಕೇ ಈ ಸಾರಿ MP ಎಲೆಕ್ಷನಲ್ಲಿ ತುಂಬ ಚೆನ್ನಾಗಿ ಗೆಲ್ಲಬೇಕು ಅಂತಲೇ ಕೆಲಸ ಮಾಡ್ತಾಯಿದ್ದೀವಿ. ಗೆದ್ದಾಗ ಮಾತ್ರ ಸಾಧ್ಯ ಆಗೋದು. ಒಂದು ಸಂವಿಧಾನ ಉಳಿವಿಗೋಸ್ಕರ ಕೆಲಸ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಪೈಪೋಟಿ ಇದೆ ಚಾಮರಾಜನಗರ. ಸರ್ ನನ್ನ ಹೆಸರು ಸುನಿ ಅಂತ, ಗುಂಡ್ಲುಪೇಟೆ ತಾಲೂಕು, ಬೆಟ್ಟಳ್ಳಿ, ಚಾಮರಾಜನಗರ ಜಿಲ್ಲೆ. ಈಗ ಚಾಮರಾಜನಗರ ಲೋಕಸಭಾ ಚುನಾವಣೆ ನಡೀತಾ ಇದೆ. ಹಾಂ ಸರ್. ನೀವು ಯಾವ ಅಭ್ಯರ್ಥಿನ ಆಯ್ಕೆ ಮಾಡೋಕ್ಕೆ ಇಷ್ಟಪಡ್ತೀರಾ? ನಾವು BJPಯಿಂದ ಅರುಣ್ ಕುಮಾರ್ ಅವ್ರನ್ನ ಫೈನಲಿಸ್ಟ್ ಆಗಿಲ್ಲ ನಿಮ್ಮ BJPಯಲ್ಲಿ ಯಾರು ಅಭ್ಯರ್ಥಿ ಅಂತ? 3 ಜನ ಯಾರು ಅಭ್ಯರ್ಥಿ? ಯಾರಾದರೂ ಪರವಾಗಿಲ್ಲ ಸರ್, BJPಗೆ ಬೆಂಬಲ ಕೊಡೋಕ್ಕೆ. ಯಾಕೆ BJP ಬೆಂಬಲಿಸ್ತೀರಾ? BJP ಒಳ್ಳೆ ಕೆಲಸ ಮಾಡ್ತಾಯಿದೆ. ಈಗ ಹಲವಾರು ನಿಮಗೂ ಗೊತ್ತು, ಈಗ ಮೋದಿಜಿಯವರು ಏನು ಮಾಡಿದ್ದಾರೆ,
ಅಂತ ಮತ್ತೊಮ್ಮೆ ಮೋದಿಜಿನೇ ತರೋ ಅಂತ ಅಂದ್ಬಿಟ್ಟು ನಮ್ಮ ಅಭಿಪ್ರಾಯ. ಈಗ ಇದು ಸೈನಿಕರಿಗಾಗಲಿ ಇಲ್ಲ ರೈತರಿಗಾಗಲಿ ಎಲ್ಲ ಕಡೆಗೂ ಅನುಕೂಲ ಹೆಚ್ಚಿನ ರೀತಿಯಲ್ಲಿ BJP ಕಡೆಗೆ ಮಾಡಬೇಕು ಅಂತ. ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಯಲ್ಲಿ ಹಾಂ. ಧ್ರುವ ನಾರಾಯಣ ಅವರು ಹೆಚ್ಚಿನ ಅನುದಾನ ತಂದು ಸಮರ್ಪಕವಾಗಿ ಬಳಕೆ ಮಾಡಿದ್ದಾರೆ ಅನ್ನೋ ವಿಚಾರ ಇಲ್ಲ, ಅವರು ಮಾಡಿರೋದು ಏನೋ ಅಂಥ ಇದು ಏನು ಮಾಡಿಲ್ಲ. ಇನ್ನು BJP ತಂದರೆ ಅನುಕೂಲ ಎಲ್ಲ ಕಡೆ ಅಂತ ನಮ್ಮ ಅಭಿಪ್ರಾಯ. ಅಭ್ಯರ್ಥಿ ಬಂದರೆ ಅಭಿವೃದ್ಧಿ ಮಾಡ್ತೀರಾ ನಂಬಿಕೆ ಇದೆ? ಇನ್ನು ಅಭಿವೃದ್ಧಿ ಮಾಡೇ ಮಾಡ್ತಾರೆ, 200% ಮಾಡೇ ಮಾಡ್ತಾರೆ. ಹಾಗಾದರೆ ನಿಮ್ಮ ಮತ ಯಾವುದು, ಯಾರಿಗೆ? BJP ಮತ್ತೊಮ್ಮೆ ಮೋದಿಜಿ. ಓಕೆ, ನನ್ನ ಹೆಸರು ಮಂಜುನಾಥ್ ಹಿರಿಕಾಟಿ. ಈ ಸಾರಿ ಲೋಕಸಭಾ ಚುನಾವಣೆ ಅಂತಂದರೆ ಕೇಂದ್ರದಲ್ಲಿ ಮೋದಿಯವರಿದ್ದಾರೆ. ಬಟ್ ರಾಹುಲ್ ಗಾಂಧಿಯವರು ಕೂಡ ಫೈಟ್ ಮಾಡ್ತಾಯಿದ್ದಾರೆ, ಸರಿ ಸಮಾನವಾಗಿ ಅವರು ಕೂಡ ಇದ್ದಾರೆ. ಬಟ್ ಇಲ್ಲಿ ನಮ್ಮ ಚಾಮರಾಜನಗರ ಕ್ಷೇತ್ರದಲ್ಲಿ ಇಲ್ಲಿ BJP ಅಭ್ಯರ್ಥಿಗಳು ಯಾರು ಅಂತ ಇನ್ನೂ ಘೋಷಣೆ ಆಗಿಲ್ಲ. ಬಟ್ ಕಾಂಗ್ರೆಸ್ಸಲ್ಲಿ ಧ್ರುವ ನಾರಾಯಣ ಅವರು ಆಲ್ರೆಡಿ ಇದ್ದಾರೆ. ಸೊ ಇವು ಉತ್ತಮವಾದಂಥ ಕೆಲಸಗಳು ಕೂಡ ಮಾಡಿದ್ದಾರೆ ಮತ್ತು ಒಳ್ಳೆಯ ಹೆಸರಿದೆ. ಸೊ ಹಾಗಾಗಿ ನಾವು ಅವ್ರಿಗೆ ಕೂಡ ವೋಟ್ ಹಾಕೋದಕ್ಕೆ ನಾವು ಬಯಸ್ತೀವಿ. ದೇಶದಲ್ಲಿ ಮೋದಿ ಹವಾ ಜಾಸ್ತಿ ಇದೆ. ಹೌದು. ಮಧ್ಯದಲ್ಲಿ ಧ್ರುವ ನಾರಾಯಣ ಅವರು ಮತ್ತೆ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆಯಾ? ಖಂಡಿತ ಇದೆ. ಏನಕ್ಕಂತ ಸರ್, ಅವರು ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ. ಕೇಂದ್ರದಲ್ಲಿ ಯಾರೇ ಇರ್ಬೋದು, ನಾವು ಪಕ್ಷ ಒಂದು ಅದರ ಜೊತೆಗೆ ನಮ್ಮ ಉತ್ತಮವಾದಂಥ ಲೀಡರ್ಗಳಿಗೂ ಕೂಡ ಆಯ್ಕೆ ಮಾಡೋದು ನಮ್ಮ ಹಕ್ಕು. ಕೇಂದ್ರ ಸರ್ಕಾರ ಯಾವುದೇ ಬರ್ಬೋದು, ಅದು ಸೆಕೆಂಡ್ರಿ. ಅಭ್ಯರ್ಥಿಗಳನ್ನು ಕೂಡ ನಾವು ನೋಡಬೇಕಾಗುತ್ತೆ, ಯಾರು ಉತ್ತಮರು ಮತ್ತು ಯಾರು ಕೆಲಸ ಮಾಡ್ತಾರೆ ಅನ್ನೋದು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ವೋಟ್ ಮಾಡಬೇಕಾಗುತ್ತೆ. ಹಲೋ, ನಾವು ನಮ್ಮ SC ಇವ್ರಿಗೆ ಅಂತೀವ್ರಿ ಸರ್, ಎಲೆಕ್ಷನ್ ನಮ್ಮ ಸಾಹೇಬರು ಇವರಲ್ವಾ ಧ್ರುವನಾರಾಯಣ ಅವ್ರ ಹತ್ರ ಈಗ ನಾವು ಶಾಂತಿಪುರ ಗ್ರಾಮ ಚೆನ್ನಕ ನಮ್ಮ ಹೆಸರು. ಆದ್ರೆ ನಿಮ್ಮ ಬಿಟ್ಟು ನಾವು ಯಾರಿಗೂ ವೋಟ್ ಮಾಡಲ್ಲ ಬಿಡಿ ಸರ್. ಶಾಂತಿಪುರ ಕರೆಯ ಯಾವ ಪಕ್ಷಕ್ಕೆ ವೋಟ್ ಹಾಕ್ತಾರೆ? ನಮ್ಮ ಧ್ರುವನಾರಾಯಣ್ಗೆ. ಹಾಂ, ಎಲ್ಲ ಕೆಲಸಗಳು ಮಾಡಿದ್ದಾರೆ ಅವರು? ಹಾಂ, ಮಾಡ್ಯಾರ. ಗ್ರಾಮ HD ಕೋಟೆ ತಾಲೂಕು ಚಿಕ್ಕನಾಯಕ ಅಂತ ನಾನು ಹೇಳಿ, ನಮ್ಮ ಅನಿಲ್ ಚಿಕ್ಕಮಾದವರಿಗೆ ಯಾವುದೇ ಪಕ್ಷದಲ್ಲಿ ಬಂದರೂ ಸಹ ನಮ್ಮ ಅನಿಲ್ ಚಿಕ್ಕಮಾದವ್ರು ಬಿಟ್ಟು ನಾವು ಯಾವುದಕ್ಕೂ ಹೋಗೋಕ್ಕಿಲ್ಲ. ನಾವು ನೆಕ್ಸ್ಟು ಧ್ರುವನಾರಾಯಣ ಅವ್ರಿಗೆ ನಾವು ಓಟನ್ನು ನೀಡ್ತೀವಿ. ನಾವು ಮಳಿಯೂರು ಸರೂರು ತಾಲೂಕು ಕಂದಲಿಗೆ ಹೋಬಳಿ. ನಮ್ಮ ಹೆಸರು ಬಸವರಾಜ್ ಅಂತ, ತಂದೆ ಹೆಸರು ಪುರುಷೋಮೇಗೌಡ ಅಂತ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾಯಿದ್ವಿ. ಕಾರಣ ಏನಪ್ಪ ಅಂದರೆ ನಮ್ಮ ತಾಲೂಕಲ್ಲಿ ಭಾಳ ಹಿಂದುಳಿದಿತ್ತು. ಈಗ ಚಿಕ್ಕಮಾದವರಿದ್ದರು MLA, ಅವರು ಕಾರಣಾಂತರ ತೀರೋಗ್ಬಿಟ್ರು. ಅವ್ರ ಮಗ ಅನಿಲ್ ಚಿಕ್ಕಮಾದವರು ಕೂಡ ಈ ಭಾಗದಲ್ಲಿ ಭಾಳಷ್ಟು ಕೆಲಸಗಳನ್ನ ಈಗಲೂ ಮಾಡ್ತಾಯಿದ್ದಾರೆ. ಅದರಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಹಾಕ್ತಾಯಿದ್ದೀವಿ. ಗೊತ್ತಾ, ಮಾನದಂಡ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಮಾನದಂಡ ಅಂತಂದರೆ ನಮ್ಮ ತಾಲೂಕಾಗಿರ್ಬೋದು, ನಮ್ಮ ಗ್ರಾಮ ಆಗಿರ್ಬೋದು, ಅಥವಾ ನಮ್ಮ ಜಿಲ್ಲೆ ಆಗಿರ್ಬೋದು, ನಮ್ಮ ಅಭಿವೃದ್ಧಿ ಕೆಲಸಗಳ ಆಧಾರದ ಮೇಲೆ ನಾವು ಮತ ಹಾಕೋದು. ಇಲ್ಲ ಸುಮ್ಮನೆ ಒಂದು ಯಾವುದೋ ದುಡ್ಡು ಕೊಡ್ತಾರೆ ಅಥವಾ ಯಾವುದೋ ಜಾತಿ ನೋಡಿ ಅಥವಾ ಇನ್ನೊಬ್ಬ ವ್ಯಕ್ತಿ ನೋಡಿ ಆ ಥರ ಅಲ್ಲ. ಕೆಲಸ ಕಾರ್ಯಗಳನ್ನ ಮಾಡಬೇಕಾ, ಯಾವ ನಮ್ಮ ಏರಿಯಾದಲ್ಲಿ ಏನು ಕೆಲಸ ಮಾಡಿದ್ದಾರೆ, ಯಾವ ಅಭ್ಯರ್ಥಿ, ಆ ಅಭ್ಯರ್ಥಿ ಯಾವುದೇ ಪಕ್ಷದವರಾಗಿರ್ಬೋದು, ಆ ಅಭ್ಯರ್ಥಿಗೆ ನಾವು ಮತ ಹಾಕೋದು. ಅಂದೇನಪ್ಪ ಅಂದರೆ ನೀವು ಈಗ ಕೇಳ್ತಾ ಇರೋ ಪ್ರಶ್ನೆಯಲ್ಲಿ ಯಾವ ಅಭ್ಯರ್ಥಿಗೆ ಈ MP ಎಲೆಕ್ಷನಲ್ಲಿ ಯಾವ ಅಭ್ಯರ್ಥಿಗೆ ಮತ ಹಾಕ್ತಿದ್ರಿ ಅಂತ. ಈಗ ನಮಗೆ ಈಗ ಹಾಲಿ MP ಅವರು ಧ್ರುವನಾರಾಯಣ ಅವರು, ಮತ್ತು ಈಗ ನಮಗೆ ಬಂದಿರತಕ್ಕಂಥ MLA ಅವರು ಅನಿಲ್ ಚಿಕ್ಕಮಾದ್ರವರು. ಇವರ ಒಂದು ಕಾರ್ಯ ಆಡಳಿತದ ಬಗ್ಗೆ ನಾವು ನೋಡಿ ನಾವು ಮತ ಹಾಕಬೇಕಾಗಿದೆ. ಈಗ ಈ ಒಂದು ಪ್ರಸಕ್ತದಲ್ಲಿ ಈ ನಮ್ಮ ಕೋಟೆ ತಾಲೂಕಾಗಿರ್ಬೋದು ಅಥವಾ ನಮ್ಮ ಹೋಬಳಿ ಆಗಿರ್ಬೋದು, ನಮ್ಮ ಗ್ರಾಮ ಆಗಿರ್ಬೋದು, ಚಿಕ್ಕಮಾದವರ ಪಿರಿಯಡಿಂದ ಮತ್ತು ಧ್ರುವನಾರಾಯಣ ಪಿರಿಯಡಿಂದ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳಾಗಿದೆ. ನಾವು ಅಭಿವೃದ್ಧಿ ಕೆಲಸಗಳನ್ನ ಆಧಾರದ ಮೇಲೆ ನಾವು ಮತ ಚಲಾಯಿಸಬೇಕಾಗಿದೆ. ಈಗ ಯಾವುದೇ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ದಳ ಆಗಿರ್ಬೋದು, BSP ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ನಮಗೆ ಆ ಪಕ್ಷದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಏನು ಕೆಲಸ ಮಾಡಿದ್ದಾರೆ ಆ ಒಂದು ಕೆಲಸ ಆಧಾರದ ಮೇಲೆ ನಾವು ಮತ ಹಾಕಬೇಕು ಅಂತ ನಮ್ಮ ಮನಸ್ಸಲ್ಲಿರೋದು. ಈಗ ಯಾಕಂತಂದರೆ ಎಲ್ಲ ಈಗ ವಿದ್ಯಾವಂತರಾಗಿದ್ದಾರೆ, ಪ್ರತಿಯೊಂದು ತಿಳುವಳಿಕೆವಸ್ತರಾಗಿದ್ದಾರೆ. ಮತ ಅಂದ್ರೇನು, ನಾವು ಯಾರಿಗೆ ಮತ ಹಾಕಬೇಕು, ನಾವು ಮತ ಏನಕ್ಕೆ ಹಾಕಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಎಲ್ಲರಿಗೂ ಅರಿವಿದೆ. ಮುಂದೆ ಅಂದರೆ ಕಳೆದ ಒಂದು 15-20 ವರ್ಷಗಳ ಹಿಂದೆ ನಮಗೆ ಮತ ಏನಕ್ಕೆ ಹಾಕಬೇಕು, ಯಾರೋ ಒಬ್ಬರನ್ನ ಗೆಲ್ಲಿಸ್ಬೇಕು, ಯಾವುದೋ ಒಂದು ಅಭ್ಯರ್ಥಿನ ಗೆಲ್ಲಿಸ್ತಿದ್ದು, ಅವ್ರು ಏನಾರ ಮಾಡ್ಬೋದಾಗಿತ್ತು. ಇವಾಗ ಹಂಗಲ್ಲ, ಎಲ್ಲ ವಿದ್ಯಾವಂತರಾಗಿದ್ದಾರೆ ನಮ್ಮ ಮತದಾರರು, ಯೋಚನೆ ಮಾಡ್ತಾರೆ, ಮತ ಹಾಕ್ತಾರೆ.
ಆ ಒಂದು ಅದರಲ್ಲಿ ಈಗ ನನ್ನ ಸ್ವಂತಿಕೆಯಲ್ಲಿ ಹೇಳಬೇಕು ಅಂತಂದರೆ ಈಗ ನಮ್ಮ ಧ್ರುವ ನಾರಾಯಣ ಅವರು ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಈಗ ಹಾಲಿ MP ಆಗಿದ್ಕೊಂಡು ಇನ್ನೂ ಅವರು ಮುಂದೇನೂ ಸಹ ಬಂದರೆ ಇನ್ನೂ ಒಂದಷ್ಟು ಕೆಲಸಗಳನ್ನ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ನಾವು ಸರಗೂರು ತಾಲೂಕು ಸರಗೂರು ಹೋಬಳಿ ಶಾಂತಿಪುರ ಗ್ರಾಮ. ನಮ್ಮ ತಂದೆ ಹೆಸರು ವೆಂಕಟನಾಯಕ ಅಂತ. ನಮ್ಮ ತಾಲೂಕು ಹಿಂದುಳಿದ ತಾಲೂಕು ಆಗಿರೋದ್ರಿಂದ ನಮ್ಮ ಚಿಕ್ಕಮಗಳೂರು ತುಂಬ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಅವರ ಮುಖಾಂತರ ನೋಡೋಕೆ ಹೋದರೆ ನಮ್ಮ ಹೋದ ಸರಿ ನಮ್ಮ ಚಿಕ್ಕಮಗಳೂರಿಗೆ ಸರಗೂರು ಮತ್ತು ಕೋಟೆ ತಾಲೂಕಿಗೆ ಬಹು ಭೇದಾನಸ್ಥ ಕೆಲಸಗಳನ್ನು ಮಾಡಿದ್ದಾರೆ. ಅದರಿಂದ ಈ ಸಾರಿ ಅನಿಲ್ ಅವರು ಇರೋದರಿಂದ ಅನಿಲ್ ಅವರು ತುಂಬ ಕೆಲಸ ಮಾಡಿದ್ದಾರೆ. ಈ ಸಾರಿ ಕಾಂಗ್ರೆಸ್ಗೆ ಮತ ಚಲಾಯಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿರು ಸರ್ ನಾವು ಚೆನ್ನಾಗಿರಾದ್ರು. ಈಗ ನಮ್ಮ ಇವರು ಅವರು ಸಾಹೇಬರು ಅವ್ರ ಹೆಸರು ಇಲ್ಲ ಅವರೆಲ್ಲ ಧ್ರುವನಾರಾಯಣ ಅವರು ಈಗ ನಮ್ಮ ಫಂಕ್ಷನ್ ಇದೆ, ಆ ಫಂಕ್ಷನ್ ಬಂದು ನಮ್ಗೆ ಇದಾಗಬೇಕು. ಅವರು ನಮ್ಮ ಊರಿಗೆ ಬೇಕಾದಷ್ಟು ಸೌಲಭ್ಯನೂ ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ ಗ್ರಾಮಕ್ಕೆ ಬರಲೇಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. HD ಕೋಟೆ ಮತ್ತು ಸರಗೂರು ಕ್ಷೇತ್ರದಲ್ಲಿ ಅನಿಲ್ ಚಿಕ್ಕಮದು ಮತ್ತು ಧ್ರುವನಾರಾಯಣ ಸಹವೊಂದಿಗೆ ಹಲವು ಮತ್ತು 10 ಬಾರಿ ಕೆಲಸಗಳನ್ನು ಮಾಡಿ ಯಶಸ್ವಿಗೊಳಿಸಿದ್ದಾರೆ. ಆದ್ದರಿಂದ ಈ ಬಾರಿ ಸಹ ನಾವು ಧ್ರುವನಾರಾಯಣಗೆ ಕಾಂಗ್ರೆಸ್ಸಿಂದ ಅತ್ಯುತ್ತಮ ಮತ ಕೊಟ್ಟು ಗೆಲ್ಲಿಸ್ತೇವೆ ಅಂತ ಹೇಳ್ಕೊಳ್ತಿದ್ದೀನಿ. ಗುಂಡತ್ತೂರು. ನಾವು ಈ ಸಾರಿ ಕಾಂಗ್ರೆಸ್ ಪಾರ್ಟಿ ವೋಟ್ ಮಾಡ್ತೀವಿ. ಯಾವ ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ ಪರವಾಗಿ ಮಾಡ್ತಾರೆ? ಸೈಲಿ ಪಕ್ಷ ಅನ್ನೋಕ್ಕಿಂತ ಇಲ್ಲಿ ಧ್ರುವನಾರಾಯಣ ಸಾಗರು 10 ವರ್ಷದಿಂದ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡವ್ರೆ. ಶಾಸಕರ ಜೊತೆಲಿ ಒಂದುಗೂಡ್ಕೊಂಡು ಚಿಕ್ಕಮಗಳೂರು JDS ಇದ್ದರೂ ಸಹ ಅವ್ರ ಜೊತೆಲಿ ಅನ್ಯೂನ್ಯವಾಗಿದ್ಕೊಂಡು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಪಕ್ಷ ಇದು ಜಾತ್ಯತೀತವಾಗಿ ಮಾಡೋರು ಸರ್. ನಮ್ಮ ಹೆಸರು ಟೈಗರ್ ಬ್ಲಾಕ್ ಸುಬ್ರಹ್ಮಣ್ಯ ಅಂತ. ಆಮೇಲೆ ನಾವು ಟೈಗರ್ ಬ್ಲಾಕ್ನವರು. ನಾವು ಈ ಸಾರಿ ಮಾಡಬೇಕಾದ್ರೆ ನಾವೆಲ್ಲ ಮೊದಲು JDS ಮಾಡ್ತಾಯಿದ್ದೋ, JDS ಪಕ್ಷದಲ್ಲಿ ಇದ್ದವರು. ನಾವು ಈಗ ಕಾಂಗ್ರೆಸ್ಗೆ ಸೇರ್ಕೊಂಡು ಕಾಂಗ್ರೆಸ್ಗೆ ಮಾಡ್ತಾಯಿದ್ವಿ. ಈ ಚಿಕ್ಕಮದ ಸಾಹೇಬ್ರ ಮಗನಿಗೆ ಅನಿಲ್ ಚಿಕ್ಕಮದಕ್ಕೂ ನಾವು ಅವ್ರಿಗೆ ಹೆಲ್ಪ್ ಮಾಡಿದೋ. ಈ ಸಾರಿ ನಮ್ಮ ಧ್ರುವನಾರಾಯಣಕ್ಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅವ್ರಿಗೆ ಮಾಡೋಣ ಅಂತ ಮಾಡಿದ್ವಿ. ಶಂಭು ಅಂತ ಯಗಡದನಕೋಟೆ ತಾಲೂಕು. ನಾನು MSc ಪದವೀಧರ. ಇವತ್ತು ನಾವು ಕಾಂಗ್ರೆಸ್ ಪಾರ್ಟಿ ನಾನು ಬೂತ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀನಿ. ಮತ್ತು ಈ ಪದವೀಧರ ಒಕ್ಕೂಟದ ಅಧ್ಯಕ್ಷರಾಗಿ ಕೂಡ ನನ್ನ ಆಯ್ಕೆ ಮಾಡಿದ್ದಾರೆ ಮೊನ್ನೆ ದಿನ ತಾನೇ. ಏನಂದರೆ ನಾವು ಇವತ್ತು ಧ್ರುವನಾರಾಯಣ ಅವರು ಕೂಡ ನಮ್ಮ ಚಾಮರಾಜನಗರದ 10 ವರ್ಷ ಅವರು ಈ ಸಾರಿಗೆ MP ಆಗಿದ್ದಾರೆ. ತುಂಬ ಜನಪರವಾದಂಥ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬರು ಮನುಷ್ಯರು ಉಳ್ಕೊಳ್ಳೋಂಥ ಒಬ್ಬರು ನಮ್ಮ ಭಾಗದಲ್ಲಿ MP ಸಾಹೇಬರಿದ್ದಾರೆ. ರೈತರ ಪರವಾಗಿ ಆಗ್ಬೋದು, ದೀನದಲಿತರ ಪರವಾಗಿ ಆಗ್ಬೋದು, ಪ್ರತಿಯೊಂದು ಜನಾಂಗದಲ್ಲೂ ಕೂಡ ಅವರು ಮನಸ್ಸಲ್ಲಿದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಸಾಮಾಜಿಕವಾದಂಥ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ನಿಟ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂಥವ್ರು ಕೂಡ ನಮ್ಮ ಈ ಭಾಗದಲ್ಲಿ ಹಿಂದುಳಿದ ತಾಲೂಕಲ್ಲಿ ಇದ್ದರೆ ನಾವು ಇನ್ನೂ ಕೂಡ ಉತ್ತಮವಾದಂಥ ಕೆಲಸಗಳಾಗ್ತವೆ ಅಂತ ಕೂಡ ಎಲ್ಲರ ಅಭಿಪ್ರಾಯವೂ ಕೂಡ ಹೆಚ್ಚಾಗಿದೆ. ಮತ್ತು ಇಲ್ಲಿ ಕಾಂಗ್ರೆಸ್ಸು ಕೂಡ ಪಕ್ಷ ನಮ್ಮ ಅನಿಲ್ ಚಿಕ್ಕಮದವರು ಕೂಡ ಅವ್ರ ಪರವಾಗಿ ಭಾಳ ಶ್ರಮಪಟ್ಟು ದುಡಿತಾ ಇದ್ದಾರೆ. ಅದರಿಂದ ಈ ಸಾರಿ ಹೆಚ್ಚು ಕಡಿಮೆ ನಾವು ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ 1 ಲಕ್ಷದ ಅಂತರದಲ್ಲಿ ಧ್ರುವನಾರಾಯಣ ಕೂಡ ಜಯಶಾಲಿ ಆಗ್ತಾರೆ ಅಂತ ಭಾವನೆ ನಮ್ಮಲ್ಲಿ ಇದೆ. ಹಾಗೆ ಆಗ್ತಾರೆ ಅನ್ನೋ ಒಂದು ದೃಢ ನಿರ್ಧಾರವನ್ನು ತಗೊಂಡು ನಾವು ಕೆಲಸ ಮಾಡ್ತಿದ್ವಿ ಪಾರ್ಟಿಲಿ. ಇಷ್ಟ ಹಳೆಯವರು ಕಾಂಗ್ರೆಸ್ ಮುಖಂಡರು. ಈ ಬಾರಿ ನಮ್ಮಲ್ಲಿ ಜಾಸ್ತಿ ನಡೆಯೋದು ಅಂದರೆ ಕಾಂಗ್ರೆಸ್ ಜಾಸ್ತಿ ನಡೀತು. ಮತ್ತು ಕಾಂಗ್ರೆಸ್ ಪಕ್ಷದವರು ಯುವ ಮುಖಂಡರು ನಾವೆಲ್ಲರೂ ಕಾಂಗ್ರೆಸ್ ಬೆಂಬಲಿಸ್ತೀವಿ ಸರ್. ಧ್ರುವನಾರಾಯಣ ಸರ್ ಒಳ್ಳೆ ಕೆಲಸ ಮಾಡೋರೆ ಇಲ್ಲಿ. ಅದರಿಂದ ನಾವು ಧ್ರುವನಾರಾಯಣ ಸಾಹೇಬ್ರನ್ನೇ ಬೆಂಬಲ ನೀಡ್ತೀವಿ. ಖಂಡಿತ ಸರ್. SD ಕೋಟೆ ತಾಲೂಕಲ್ಲಿ ಹಿಂದುಳಿದ ತಾಲೂಕು ಅಂತ ಹಳೆಪಟ್ಟಿಗೆ ಪ್ರತಿಯೊಂದು ಚಿಕ್ಕಮದ ಸಾಹೇಬರು ಮತ್ತು ಧ್ರುವನಾರಾಯಣ ಸಾಹೇಬರು ತಾಲೂಕಿಗೆ ಅಭಿವೃದ್ಧಿ ತುಂಬ ಕೊಡುಗೆ ಇದೆ. ಹಾಗಾಗಿ ಈ ವರ್ಷದೂ ಕೂಡ ಕಾಂಗ್ರೆಸ್ ಪ್ರತಿಫಲವಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಮ್ಮ ಉದ್ದೇಶವಾಗಿ ಎಲ್ಲರಲ್ಲೂ ಕೂಡ ಎಲ್ಲರೂ ಇದ್ದಂಥವರು ಖಂಡಿತವಾಗಿ ತಾಲೂಕಿನ ಅಭಿವೃದ್ಧಿಗೋಸ್ಕರ ಶ್ರಮ ಬಿದ್ದಂಥ ಧ್ರುವನಾರಾಯಣ ಸಾಹೇಬರಿಗೆ ಎಲ್ಲರೂ ಚಿರಋಣಿಯಾಗಿರ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಆಯ್ತು. ನಮ್ಮದು ಅಷ್ಟೇ ಸರ್. ಈ ಸತಿ 2 ಲಕ್ಷ ಅಂತರದಿಂದ ಧ್ರುವನಾರಾಯಣ ಸಾಹೇಬ್ರಿಗೆ ಗೆಲ್ಲೋದ್ರಲ್ಲಿ ಅನುಮಾನವಿಲ್ಲ.